ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಫಿಫ್ತ್ ಸೆಮ್ ಬಿ.ಕಾಮ್ನ IAS ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಚಾಪ್ಟರ್ 2ನ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಪಾರ್ಟ್ 1ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಅದೇ ರೀತಿ ಇನ್ನೊಂದು 2 ಸಮ್ಸ್ನ ಎಕ್ಸ್ಪ್ಲೈನ್ ಮಾಡಿ ನಾನು ಡೈರೆಕ್ಟಾಗಿ ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೋಡಿ, ಇಲ್ಲಿ ಚಾಪ್ಟರ್ 2 ಬಂದು ಇದು ಪಾರ್ಟ್ 2ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ದ ಫಾಲೋಯಿಂಗ್ ಆರ್ ದಿ Balances are taken from Harish Limited for the year ending 31st 3/2016. Prepare SOPL ಅಂದರೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ. ಇಲ್ಲಿ ಹರೀಶ್ ಕಂಪನಿ ಲಿಮಿಟೆಡ್ ಒಂದು ಸ್ಟೇಟ್ಮೆಂಟ್ಸ್ ಅನ್ನೋದನ್ನೆಲ್ಲ ಕೊಟ್ಟಿದ್ದಾರೆ. ಏನೇನೆಲ್ಲ ಕೊಟ್ಟಿದ್ದಾರೆ ಅಂದರೆ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಅಂದರೆ ಇದು ಓಪನಿಂಗ್ ಸ್ಟಾಕ್. ಸೊ 4,90,000 ರೂಪೀಸ್ ಓಪನಿಂಗ್ ಸ್ಟಾಕ್ನ ಕೊಟ್ಟಿದ್ದಾರೆ. ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಬಂದು 1 ಇದು ಕೂಡ ಓಪನಿಂಗ್ ಸ್ಟಾಕ್. ಇದು 4,93,000 ರೂಪೀಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್, ಇದು ಕ್ಲೋಸಿಂಗ್ ಸ್ಟಾಕ್, ಯಾಕೆ ಅಂದರೆ 31st ಇದೆ. ಸೊ ಇದು ಕ್ಲೋಸಿಂಗ್ ಸ್ಟಾಕ್ ಬಂದು 2,84,000 ರೂಪೀಸ್ ಇದೆ. ನೆಕ್ಸ್ಟ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಬಂದು ಇದು ಕೂಡ ಕ್ಲೋಸಿಂಗ್ ಸ್ಟಾಕ್. ಸೊ ಇದು 3,60,000 ಇದೆ. ಸೊ ಇಷ್ಟನ್ನು ನೀವು ಯಾವುದಕ್ಕೆ ತೊಗೊಳ್ತೀರಾ ಅಂದರೆ ಸ್ಟಾಕ್ ಆಫ್ ಇನ್ವೆಂಟರೀಸ್ ಅಥವಾ ಚೇಂಜಸ್ ಇನ್ ಇನ್ವೆಂಟರೀಸ್ ಅಂತ ಹೇಳಿ ನಾನು ಹೇಳಿದ್ನಲ್ಲ, ಅದಕ್ಕೆ ತೊಗೊಳ್ತೀರಾ. ಓಪನಿಂಗ್ ಸ್ಟಾಕ್ಸ್ ಎಲ್ಲ ಆ್ಯಡ್ ಮಾಡಿ ಕ್ಲೋಸಿಂಗ್ ಸ್ಟಾಕ್ನ ಮೈನಸ್ ಮಾಡ್ತೀರಾ. ಆವಾಗ ನಿಮಗೆ ಚೇಂಜಸ್ ಇನ್ ಇನ್ವೆಂಟರೀಸ್ ಏನು ಅಂತ ಹೇಳಿ ಸಿಗುತ್ತೆ. ನೆಕ್ಸ್ಟ್ ಮೆಟೀರಿಯಲ್ ಕನ್ಸ್ಯೂಮ್ ಬಂದು ಇದೊಂದು ಎಕ್ಸ್ಪೆನ್ಸಸ್ ಅಂತ ಹೇಳಿ ಟ್ರೀಟ್ ಮಾಡ್ತೀವಿ. ವೇಜಸ್ ಕೂಡ ಎಕ್ಸ್ಪೆನ್ಸಸ್. ಕೋಲ್ ಆ್ಯಂಡ್ ಕೋಕ್ ಬಂದು ಎಕ್ಸ್ಪೆನ್ಸಸ್. ಲೈಮ್ ಸ್ಟಾಕ್ನ ನಾನು ಪ್ರೀವಿಯಸ್ ವೀಡಿಯೋದಲ್ಲೇ ಹೇಳಿದ್ದೀನಿ, ಅದು ನಾವು ಇಗ್ನೋರ್ ಮಾಡಬೇಕು, ತೊಗೋಬಾರ್ದು ಅಂತ ಹೇಳಿ. ನೆಕ್ಸ್ಟು ಪೇಟೆಂಟ್ ರಿಟರ್ನ್ ಆಫ್ ಇದು ಕೂಡ ಎಕ್ಸ್ಪೆನ್ಸಸ್ ಆಗುತ್ತೆ. ಡೈರೆಕ್ಟರ್ಸ್ ಫೀಸ್ ಅದು ಕೂಡ ಎಕ್ಸ್ಪೆನ್ಸಸ್. ಸೇಲ್ ಅಂದರೆ ಇದು ರೆವಿನ್ಯೂ ಫ್ರಮ್ ಆಪರೇಷನ್ ಅಂತ ಹೇಳಿ ಸಪ್ರೇಟಾಗಿ ಅಮೌಂಟ್ ತೊಗೊಳ್ತೀರಾ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆಫ್ ಪ್ಲ್ಯಾಂಟ್, ಇದು ಕೂಡ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಬ್ಯಾಡ್ ಡೆಟ್ಸ್ ಕೂಡ ಎಕ್ಸ್ಪೆನ್ಸಸ್. ಪ್ರಾವಿಷನ್ ಫಾರ್ ಟ್ಯಾಕ್ಸಸ್ ಅಂತ ಏನಾದ್ರು ಕೊಟ್ಟಿದೆ, ಇದು ಟ್ಯಾಕ್ಸಸ್ ಅಂತ ಹೇಳಿ ತೊಗೊಳ್ತೀವಿ. ಸೊ ಲಾಸ್ಟಲ್ಲಿ ಮೈನಸ್ ಮಾಡ್ತೀವಲ್ಲ ಅದು. ರಾಯಲ್ಟಿ ರಿಸೀವ್ಡ್ ಅಂದರೆ ನಮಗೇನಾಗುತ್ತೆ, ಇನ್ಕಮ್ ಅಲ್ವಾ. ಸೊ ಅದರ್ ಇನ್ಕಮ್ಸ್ ಅಂತ ಹೇಳಿ ಟ್ರೀಟ್ ಮಾಡ್ತೀವಿ. ಬ್ಯಾಂಕ್ ಲೋನ್, ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಇದ್ರ ಬಗ್ಗೆ ಹೇಳಿರಲಿಲ್ಲ. ಇಲ್ಲಿ ನಾವು ಯೂಶಲಿ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಬ್ಯಾಂಕ್ ಲೋನ್ ಅಂತ ಬರೀ ಕೊಟ್ಟಿದ್ರೆ ಇದನ್ನು ಇಗ್ನೋರ್ ಮಾಡ್ತೀವಿ. ಇದನ್ನು ನಾವು ಯೂಶಲಿ ತಗೋಬಾರ್ದು. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್, ಇದು ಕೂಡ ಎಕ್ಸ್ಪೆನ್ಸಸ್. ಇಂಟ್ರೆಸ್ಟ್ ಆನ್ ಲೋನ್, ಇದು ಕೂಡ ಎಕ್ಸ್ಪೆನ್ಸಸ್. ಇಷ್ಟು ನಮಗೆ ಐಟಮ್ಸ್ನೆಲ್ಲ ಕೊಟ್ಟಿದ್ದಾರೆ. ಇದನ್ನು ನಾವೇನು ಮಾಡಬೇಕು ಅಂದರೆ ಬ್ಯಾಲೆನ್ಸ್ ಶೀಟ್ SOPLನ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ SOPL ನಾವು ಈ ಫಾರ್ಮೆಟ್ ಹಾಕಿದ್ವಿ. ಫಸ್ಟ್ ನಾವೇನು ಮಾಡ್ತೀವಿ ಅಂದರೆ ಸೇಲ್ಸ್ನ ತೊಗೊಳ್ತೀವಿ. ಕ್ವಶನಲ್ಲಿ ಸೇಲ್ಸ್ ಬಂದು 12,95,000 ರೂಪೀಸ್ ಇದೆ. ನೋಡಿ, ಇಲ್ಲಿ 12,95,000 ರೂಪೀಸ್ ಇದೆ. ಇದನ್ನು ಆ್ಯಸ್ ಇಟ್ ಈಸ್ ರೆವಿನ್ಯೂ ಫ್ರಮ್ ಆಪರೇಷನ್ ಅಂತ ಹಾಕೋಬೋದು, ಇಲ್ಲ ಅಂದರೆ ಸೇಲ್ಸ್ ಅಂತ ಹೇಳಿ ಹಾಕೊಂಡು ಬರೀತೀರಾ. 12,95,000 ಆ್ಯಸ್ ಇಟ್ ಈಸ್ ಬರೀತೀರಾ. ಇದಕ್ಕೆ ರಾಯಲ್ಟಿ ರಿಸೀವ್ನ ಆ್ಯಡ್ ಮಾಡ್ತೀರಾ, ಯಾಕೆಂದರೆ ಇದು ಇನ್ಕಮ್ ಅಲ್ವಾ. ಇಲ್ಲಿ ಇನ್ಕಮ್ ಇರೋದು ಇದೊಂದೇ, ಅದು ಬಿಟ್ಟು ಬೇರೆ ಯಾವುದೂ ಇನ್ಕಮ್ ಇಲ್ಲ. ಸೊ ಅದಕ್ಕೆ ಅದನ್ನು ಆ್ಯಡ್ ಮಾಡ್ತೀರಾ. 28,300 ರೂಪೀಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ನಿಮ್ಗೆ ಆವಾಗ ಟೋಟಲ್ ರೆವಿನ್ಯೂ ಎಷ್ಟು ಅಂತ ಹೇಳಿ ಸಿಗುತ್ತೆ. ಸೇಲ್ಸ್ ಪ್ಲಸ್ ಇನ್ಕಮ್ ಇವೆರಡೂ ಆ್ಯಡ್ ಮಾಡಿದಾಗ ನಿಮಗೆ 13,23,300 ರೂಪೀಸ್ ಸಿಗುತ್ತೆ. ಸೊ ಇದನ್ನು ನೀವು ಟೋಟಲ್ ರೆವಿನ್ಯೂ ಅಂತ ಹೇಳಿ ಬರೀತೀರ. ಇದಕ್ಕೆ ನೀವು ಕ್ವಶನಲ್ಲಿ ಏನೇನೆಲ್ಲ ಎಕ್ಸ್ಪೆನ್ಸ್ ಇದೆಯೋ ಅಷ್ಟು ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡ್ತಾ ಬರಬೇಕು. ಮೆಟೀರಿಯಲ್ ಕನ್ಸ್ಯೂಮ್ಡ್ ಆಗಿರ್ಬೋದು, ವೇಜಸ್ ಆಗಿರ್ಬೋದು, ಕೋಲ್ ಆ್ಯಂಡ್ ಕೋಕ್ ಆಗಿರ್ಬೋದು, ಪೇಟೆಂಟ್ಸ್ ರಿಟರ್ನ್ ಆಫ್ ಆಗಿರ್ಬೋದು, ಡೈರೆಕ್ಟರ್ಸ್ ಫೀಸು, ಬ್ಯಾಡ್ ಡೆಟ್ಸು, ಪ್ಲ್ಯಾಂಟ್ ಡಿಪ್ರಿಸಿಯೇಷನ್ ಆಫ್ ಪ್ಲ್ಯಾಂಟು, ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ಸು, ಇಂಟ್ರೆಸ್ಟ್ ಆನ್ ಲೋನ್, ಇಷ್ಟು ಕೂಡ ಆ್ಯಡ್ ಮಾಡ್ತೀರಾ. ಇದ್ರ ಜೊತೆಗೆ ಚೇಂಜಸ್ ಇನ್ ಇನ್ವೆಂಟರಿ ಸಹ ಆ್ಯಡ್ ಮಾಡಬೇಕು. ಅದು ಹೇಗೆ ಅಂತ ಹೇಳಿ ನಾನು ಹೇಳ್ಕೊಡ್ತೀನಿ. ಸೊ ನೀವು ಕ್ವಶನ್ ನೋಡೋದಾದರೆ ಇಲ್ಲಿ ನೋಡಿ, ಕನ್ಸ್ಯೂಮ್ಡ್ ಮೆಟೀರಿಯಲ್ ಕನ್ಸ್ಯೂಮ್ 4,15,000, ವೇಜಸ್ 84,000, ಲೈಮ್ ಕೋಲ್ ಆ್ಯಂಡ್ ಕೋಕ್ ಬಂದು 97,500, ಪೇಟೆಂಟ್ಸ್ 3,52,000 ರೂಪೀಸು, ಡೈರೆಕ್ಟರ್ಸ್ ಫೀಸು 35,300 ರೂಪೀಸ್. ಇಲ್ಲಿ 3 lakh ಅಲ್ಲ ಇದು. ನೆಕ್ಸ್ಟ್ ಡೈರೆಕ್ಟರ್ಸ್ ಫೀಸ್ ಬಂದು 67,000, ಡೆಪ್ರಿಸಿಯೇಷನ್ ಬಂದು 48,000, ಬ್ಯಾಡ್ ಡೆಟ್ಸ್ ಬಂದು 26,570, ಪ್ರಾವಿಷನ್ ಫಾರ್ ಇದೊಂದು ಟ್ಯಾಕ್ಸ್ ಲಾಸ್ಟಲ್ಲಿ ತಗೊಳ್ತೀರಾ. ಇನ್ನು ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಇದೆ 47,400, ಇಂಟ್ರೆಸ್ಟ್ ಆನ್ ಲೋನ್ ಇದೆ 70,000. ಇಷ್ಟು ಕೂಡ ಆ್ಯಡ್ ಮಾಡ್ತೀರಾ. ಇದ್ರ ಜೊತೆಗೆ ನೀವು ಚೇಂಜಸ್ ಇನ್ ಇನ್ವೆಂಟರಿ ಸಹ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಚೇಂಜಸ್ ಇನ್ ಇನ್ವೆಂಟರೀಸ್ನ ಯಾವ ಥರ ಫೈಂಡ್ ಔಟ್ ಮಾಡೋದು ಅಂದರೆ ಫಸ್ಟು ಓಪನಿಂಗ್ ಸ್ಟಾಕ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಅಲ್ವಾ. ಇಲ್ಲಿ ಕ್ವಶನಲ್ಲಿ ನೋಡಿದ್ರೆ ನಮಗೆ ಓಪನಿಂಗ್ ಸ್ಟಾಕ್ಸ್ ಬಂದು 2 ಓಪನಿಂಗ್ ಸ್ಟಾಕ್ಸ್ ಇದೆ. ಒಂದು ಫಿನಿಶ್ಡ್ ಗೂಡ್ಸ್ ಓಪನಿಂಗ್ ಸ್ಟಾಕ್ ಬಂದು 4,90,000 ರೂಪೀಸ್ ಇದೆ. ಇನ್ನೊಂದು ಯಾವುದಿದೆ ಅಂದರೆ ವರ್ಕ್ ಇನ್ ಪ್ರೋಗ್ರೆಸ್ ಓಪನಿಂಗ್ ಸ್ಟಾಕ್ ಬಂದು 4,93,000 ರೂಪೀಸ್ ಇದೆ.
ಸೊ ಫಸ್ಟ್ ನೀವೇನು ಮಾಡ್ತೀರಾ ಅಂದರೆ ಫಸ್ಟು ಓಪನಿಂಗ್ ಸ್ಟಾಕ್ ಅನ್ನೋದನ್ನ ಎರಡೂ ಆ್ಯಡ್ ಮಾಡ್ಕೊಳ್ಳಿ, ಬರೀ ಓಪನಿಂಗ್ ಸ್ಟಾಕ್ನ ಆ್ಯಡ್ ಮಾಡ್ಕೊಳ್ಳಿ. ಆವಾಗ ನಿಮಗೆ 9,83,000 ರೂಪೀಸ್ ಸಿಗುತ್ತೆ. ಇದಕ್ಕೆ ಕ್ಲೋಸಿಂಗ್ ಸ್ಟಾಕ್ನ ಮೈನಸ್ ಮಾಡಿ. ಕ್ಲೋಸಿಂಗ್ ಸ್ಟಾಕು ಎರಡು ಇದೆಯಲ್ಲ ನಮ್ಮ ಹತ್ರ, ಫಿನಿಶ್ ಗುಡ್ಸ್ ಒಂದು, ವರ್ಕ್ ಇನ್ ಪ್ರೋಗ್ರೆಸ್ ಒಂದು. ಫಿನಿಶ್ ಗುಡ್ಸ್ ಬಂದು 2,84,000 ಮತ್ತು ವರ್ಕ್ ಇನ್ ಪ್ರೋಗ್ರೆಸ್ ಬಂದು 3,60,000. ಇವಾಗ ನಿಮ್ಗೆ ಏನು ಓಪನಿಂಗ್ ಸ್ಟಾಕ್ ಬ್ಯಾಲೆನ್ಸ್ ಸಿಕ್ಕಿರುತ್ತೋ ಇದರಲ್ಲಿ ಇವೆರಡೂ ಮೈನಸ್ ಮಾಡಿ. 9,83,000 ಮೈನಸ್ ಈ ಅಮೌಂಟ್ನ ನೀವು ಮಾಡಿದಾಗ ನಿಮಗೆ ಸಿಗುತ್ತೆ ಅಂದರೆ 3,39,000 ರೂಪೀಸ್ ಸಿಗುತ್ತೆ. ಇದನ್ನು ಔಟರ್ ಕಾಲಮ್ಗೆ ಹಾಕೋಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ ನಾನು ಆ್ಯಸ್ ಇಟ್ ಈಸ್ ಇಲ್ಲೂ ಬರ್ಕೊಂಡಿದ್ದೀನಿ. ಓಪನಿಂಗ್ ಸ್ಟಾಕ್ ಎರಡೂ ಆ್ಯಡ್ ಮಾಡ್ತೀರಾ, ಆನ್ಸರ್ ಬರುತ್ತೆ. ಇದಕ್ಕೆ ಕ್ಲೋಸಿಂಗ್ ಸ್ಟಾಕ್ನ ಮೈನಸ್ ಮಾಡಿದಾಗ 3,39,000ನ ಔಟರ್ ಕಾಲಮ್ಗೆ ಹಾಕೊಳ್ತೀರಾ. ಸೊ ಇದು ಎಕ್ಸ್ಪೆನ್ಸಸ್ಸು. ಇವಾಗ ನೀವೇನು ಮಾಡ್ತೀರಾ ಅಂದರೆ ಇಷ್ಟು ಸೇರಿಸಿ ಟೋಟಲ್ ಎಕ್ಸ್ಪೆನ್ಸಸ್ನ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ. ಟೋಟಲ್ ಎಕ್ಸ್ಪೆನ್ಸಸ್ ಬಂದು 12,29,670 ರೂಪೀಸ್ ಬರುತ್ತೆ. ಇದಾದಮೇಲೆ ನೀವು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ಗೆ ಟೋಟಲ್ ಇನ್ಕಮ್ ರಿಸೀವ್ಡ್ ಮೈನಸ್ ಟೋಟಲ್ ಎಕ್ಸ್ಪೆನ್ಸಸ್ನ ಮಾಡಬೇಕು. ಅಂದರೆ ಇನ್ಕಮ್ ಎಷ್ಟು 13,23,300 ಅಲ್ವಾ, ಇದರಲ್ಲಿ ಈ ಒಂದು ಅಮೌಂಟ್ನ ಮೈನಸ್ ಮಾಡ್ಕೊಳ್ಳಿ. 12,29,670 ನೀವು ಮೈನಸ್ ಮಾಡಿಕೊಂಡಾಗ ನಿಮಗೆ ಸಿಗೋ ಅಮೌಂಟ್ ಎಷ್ಟು ಅಂದರೆ 93,630 ರೂಪೀಸ್ ಸಿಗುತ್ತೆ. ಇದಕ್ಕೆ ನೀವು ಟ್ಯಾಕ್ಸ್ನ ಮೈನಸ್ ಮಾಡಬೇಕಾಗುತ್ತೆ. ಕ್ವಶನಲ್ಲಿ ಬಂದು ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಂತ ಹೇಳಿ 28,000 ರೂಪೀಸ್ ಕೊಟ್ಟಿದ್ದಾರಲ್ಲ, ಸೊ ಇದನ್ನು ನೀವು ಮೈನಸ್ ಮಾಡಿದಾಗ ಟೋಟಲ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸಿಂದ ಈ ಒಂದು ಅಮೌಂಟ್ನ ನೀವು ಮೈನಸ್ ಮಾಡಿದಾಗ ನಿಮಗೆ ಸಿಗೋ ಅಮೌಂಟ್ ಎಷ್ಟು ಅಂದರೆ 65,630 ಸಿಗುತ್ತೆ. ಇದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಹೇಳಿ. ಸೊ ಇಷ್ಟು ಕೂಡ ನಿಮಗೆ ಒಂದು 6 ಮಾರ್ಕ್ಸ್ಗಾಗಿರ್ಬೋದು 12 ಮಾರ್ಕ್ಸ್ಗಾಗಿರ್ಬೋದು ಇದೇ ರೀತಿ ಪ್ರಾಬ್ಲಮ್ಸ್ಗಳನ್ನದು ಬರ್ತಾ ಹೋಗುತ್ತೆ. ನಿಮ್ಗೆ ಅಕಸ್ಮಾತ್ 12 ಮಾರ್ಕ್ಸ್ಗೆ ಇನ್ನೂ ಒಂಥರ ಕೇಳ್ಬೋದು, ಇದೊಂದು ಸತಿ ಕೇಳ್ತಾರೆ, ಇದ್ರ ಜೊತೆಗೆ ಈ ಒಂದು ಬ್ಯಾಲೆನ್ಸ್ ಶೀಟ್ನು ಸಹ ಕೇಳ್ತಾರೆ. ಸೊ ಇದು SOPL ಎಲ್ಲ ಸಮ್ಸು ಕೊಟ್ಟು ನೀವು ಇದೇ ಥರನೇ ಮಾಡಬೇಕಾಗುತ್ತೆ. ಸೇಲ್ಸ್ನ ತೊಗೊಳ್ತೀರಾ, ಇನ್ಕಮ್ ಕೊಟ್ಟಿದ್ರೆ ಆ್ಯಡ್ ಮಾಡ್ತೀರಾ, ಎಕ್ಸ್ಪೆನ್ಸಸ್ ಕೊಟ್ಟಿದ್ರೆ ಮೈನಸ್ ಮಾಡ್ತೀರಾ. ಇನ್ಕಮ್ ಎಕ್ಸ್ಪೆನ್ಸಸ್ ಎರಡು ಡಿಫ್ರೆನ್ಸ್ ನೀವು ತೊಗೊಂಡಾಗ ನಿಮಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಸಿಗುತ್ತೆ. ಇದಕ್ಕೆ ಟ್ಯಾಕ್ಸನ್ನು ಮೈನಸ್ ಮಾಡಿದಾಗ ನಿಮಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎಷ್ಟು ಅಂತ ಹೇಳಿ ಸಿಗುತ್ತೆ. ಸೊ ಇವಾಗ ನಾವು ಡೈರೆಕ್ಟಾಗಿ ಬ್ಯಾಲೆನ್ಸ್ ಶೀಟ್ ಅನ್ನೋ ಒಂದು ಸಮ್ಸ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ನೋಡಿ, ಇಲ್ಲಿ ಇದು ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮ್ಸ್ ಆಗಿದೆ. ಬ್ಯಾಲೆನ್ಸ್ ಶೀಟು ನಿಜವಾಗ್ಲೂ ತುಂಬ ಈಸಿ ಆಗಿ ಕಲ್ತ್ಕೋಬೋದು ನೀವು. ನಿಮಗೆ ಗೊತ್ತಿರಬೇಕಾಗಿರೋದು ಇಷ್ಟೇ, ಫಿಕ್ಸ್ಡ್ ಅಸೆಟ್ಸ್ ಯಾವುದೆಲ್ಲ ಬರುತ್ತೆ, ಕರೆಂಟ್ ಅಸೆಟ್ಸ್ ಯಾವುದೆಲ್ಲ ಬರುತ್ತೆ, ಈಕ್ವಿಟಿ ಆ್ಯಂಡ್ ಲಯಬಿಲಿಟಿ ಅಂಡರ್ ಯಾವುದೆಲ್ಲ ಐಟಮ್ಸ್ ಬರುತ್ತೆ ಅಂತ ಹೇಳಿ ನೀವು ತಿಳ್ಕೊಬೇಕಾಗುತ್ತೆ. ಫಸ್ಟು ಫಿಕ್ಸ್ಡ್ ಅಸೆಟ್ಸ್ ಬಂದು ನಿಮಗೆ ಬೇಗನೆ ಕ್ಯಾಶಾಗಿ ಕನ್ವರ್ಟ್ ಆಗೋಕ್ಕಾಗಲ್ಲ, ಅದನ್ನು ನಾವು ಫಿಕ್ಸ್ಡ್ ಅಸೆಟ್ಸ್ ಅಂತೀವಲ್ವಾ. ಸೊ ಅದನ್ನೆಲ್ಲ ಫಿಕ್ಸ್ಡ್ ಅಸೆಟ್ಸ್ ಕಾಲಮಲ್ಲಿ ಬರ್ಕೊಳ್ತೀರಾ. ಸೊ ಇನ್ನೊಂದು ಹೇಳೋದಾದರೆ ನಿಮಗೆ ಅಸೆಟ್ಸ್ ಅನ್ನೋದು ಯಾವಾಗಲೂ ಯಾವ ಸೈಡ್ ಇರುತ್ತೆ ಅಂದರೆ ಡೆಬಿಟ್ ಸೈಡಲ್ಲಿರೋದೆಲ್ಲ ಅಸೆಟ್ಸ್ ಅಂತ ಹೇಳಿ ನಾವು ಟ್ರೀಟ್ ಮಾಡ್ತೀವಿ, ಕ್ರೆಡಿಟ್ ಸೈಡಲ್ಲಿರೋದೆಲ್ಲ ಲಯಬಿಲಿಟೀಸ್ ಅಂತ ಹೇಳಿ ನಾವು ಟ್ರೀಟ್ ಮಾಡ್ತೀವಿ. ಸೊ ಇದರಲ್ಲಿ ಎಲ್ಲರಿಗೂ ಡೌಟ್ ಇಲ್ಲ ತಾನೆ, ಯಾರಿಗೂ ಡೌಟ್ ಇರಲ್ಲ, ಬಿಕಾಸ್ ಡೆಬಿಟ್ ಸೈಡ್ ಇರೋದೆಲ್ಲ ಅಸೆಟ್ಸು, ಕ್ರೆಡಿಟ್ ಸೈಡಲ್ಲ ಇರೋದೆಲ್ಲ ಎಕ್ಸ್ಪೆನ್ಸಸ್ಸು ಅಥವಾ ಲಯಬಿಲಿಟೀಸ್ ಅಂತ ಹೇಳಿ ನಾವು ಟ್ರೀಟ್ ಮಾಡ್ತೀವಿ. ಸೊ ಇಲ್ಲಿ ಅಸೆಟ್ಸಲ್ಲಿ ತುಂಬ ಅಸೆಟ್ಸ್ಗಳಿರುತ್ತೆ, ಅದರಲ್ಲೂ ನೀವು ಫಸ್ಟು ಫಿಕ್ಸ್ಡ್ ಅಸೆಟ್ಸ್ನ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕಾಗುತ್ತೆ. ಫಿಕ್ಸ್ಡ್ ಅಸೆಟ್ಸ್ ಬಂದು ಬೇಗನೆ ಕ್ಯಾಶಾಗಿ ಕನ್ವರ್ಟ್ ಆಗದೇ ಇರೋ ಅಸೆಟ್ಸ್ನ ನಾವು ಫಿಕ್ಸ್ಡ್ ಅಸೆಟ್ಸ್ ಅಂತೀವಿ. ಕರೆಂಟ್ ಅಸೆಟ್ಸ್ ಅಂದರೆ ಬೇಗನೆ ಕ್ಯಾಶಾಗಿ ಕನ್ವರ್ಟ್ ಆಗುವಂಥ ಅಸೆಟ್ಸ್ನ ನಾವು ಕರೆಂಟ್ ಅಸೆಟ್ಸ್ ಅಂತ ಹೇಳಿ ತಿಳ್ಕೊಬೋದು ಅಥವಾ ಹೇಳ್ಬೋದು. ಸೊ ನೋಡಿ, ಇಲ್ಲಿ ನಿಮಗೆ ಈ ಬ್ಯಾಲೆನ್ಸ್ ಶೀಟು ತುಂಬ ಈಸಿಯಾಗಿ ಮಾಡ್ಬೋದು. ಇದನ್ನೇನಾದ್ರು ಕ್ವಶನಲ್ಲಿ ಅಥವಾ ಎಕ್ಸಾಮಲ್ಲಿ ಏನಾದ್ರು ಕೊಟ್ಟರು ಈ ಕ್ವಶನ್ನ ಅಂದರೆ ಆರಾಮಾಗಿ ಸಾಲ್ವ್ ಮಾಡಿಟ್ಟು ಬನ್ನಿ, ಯಾರು ಕೂಡ ಬಿಡೋಕ್ಕೆ ಹೋಗಬೇಡಿ. ಬಿಕಾಸ್ ಇಲ್ಲಿ ಏನು ಐಟಮ್ಸ್ ಇದೆಯೋ ಅದನ್ನೇ ನೀವು ಬರೀತೀರಾ. ನೀವು ಅಕಸ್ಮಾತ್ ಫಿಕ್ಸ್ಡ್ ಅಸೆಟ್ಸು ಕರೆಂಟ್ ಅಸೆಟ್ಸು ತಪ್ಪಾಗಿ ಬರೋದು ಏನು ಇಶ್ಯೂ ಇಲ್ಲ, ಬಟ್ ಸ್ವಲ್ಪ ಮಾರ್ಕ್ಸ್ ಬಂದೇ ಬರುತ್ತೆ. ಇಲ್ಲಿ ಏನು ಐಟಮ್ಸ್ ಇದೆಯೋ ಅದನ್ನೇ ನೀವು ಬರಿತಾ ಹೋಗಬೇಕಷ್ಟೇ. ಫಿಕ್ಸ್ಡ್ ಅಸೆಟ್ಸ್ ಏನೇನೆಲ್ಲ ಇದೆಯೋ ಅಷ್ಟು ಅಸೆಟ್ಸ್ನ ಡಿಫ್ರೆನ್ಷಿಯೇಟ್ ಮಾಡ್ತೀರಾ, ಕರೆಂಟ್ ಅಸೆಟ್ಸ್ನ ಡಿಫ್ರೆನ್ಷಿಯೇಟ್ ಮಾಡ್ತೀರಾ. ಆವಾಗ ನಿಮ್ಗೆ ಏನು ಸಿಗುತ್ತೆ ಅಂದರೆ ಟೋಟಲ್ ಅಸೆಟ್ಸ್ ಎಷ್ಟು ಅಂತ ಹೇಳಿ ಸಿಗುತ್ತೆ. ಇದಕ್ಕೆ ನೀವು ಲಯಬಿಲಿಟೀಸ್ನ ನೋಡ್ತಾ ಹೋಗಬೇಕಾಗುತ್ತೆ. ಟೋಟಲ್ ಅಸೆಟ್ಸು ಮತ್ತು ಟೋಟಲ್ ಲಯಬಿಲಿಟೀಸ್ ಎರಡು ಈಕ್ವಲ್ ಆಗಿರಬೇಕಾಗುತ್ತೆ. ಲಯಬಿಲಿಟೀಸ್ಗೆ ಫಸ್ಟ್ ಒನ್ ಬಂದು ಈಕ್ವಿಟಿ ಅಂತ ಹೇಳಿ ಬರೀತೀರಾ. ಫಸ್ಟ್ ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಕಾಲಮ್ ಅಂಡರಲ್ಲಿ ಫಸ್ಟ್ ನಿಮಗೆ ಈಕ್ವಿಟಿ ಬರುತ್ತೆ. ಸೊ ಈಕ್ವಿಟಿಲಿ ಏನೇನೆಲ್ಲ ನೀವು ತೊಗೋಬೇಕು ಅಂದರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಏನಾದ್ರು ಕೊಟ್ಟಿದ್ರೆ ಅದನ್ನು ತೊಗೊಳ್ತೀರಾ, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲೇಸ್ ಅಂತ ಏನಾದ್ರು ಕೊಟ್ಟಿದ್ರೆ ಅದನ್ನು ತೊಗೊಳ್ತೀರಾ, ಅಥವಾ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಏನಾದ್ರು ಕೊಟ್ಟಿದ್ರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ನ ತೊಗೊಳ್ತೀರಾ. ಆ್ಯಂಡ್ P&L ಅಕೌಂಟ್ ಅಂತ ಏನಾದ್ರು ಕೊಟ್ಟಿದ್ರೆ P&L ಅಕೌಂಟ್ನು ಸಹ ಈ ಒಂದು ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸಲ್ಲಿ ಫಸ್ಟು ಈಕ್ವಿಟಿಯಲ್ಲಿ ಬರಿತಾ ಹೋಗ್ತೀರಾ. ಇಷ್ಟೇ ಐಟಮ್ಸ್ ನೀವು ಈಕ್ವಿಟಿಯಲ್ಲಿ ತೊಗೊಳ್ಳೋದು. ಇನ್ನು ನೆಕ್ಸ್ಟ್ ಬಂದು ನಾನ್ ಕರೆಂಟ್ ಲಯಬಿಲಿಟೀಸ್ನ ತೊಗೊಳ್ತೀರಾ, ಕರೆಂಟ್ ಲಯಬಿಲಿಟೀಸ್ನ ತೊಗೊಳ್ತೀರಾ. ನಾನ್ ಕರೆಂಟ್ ಲಯಬಿಲಿಟೀಸ್ ಅಂದರೆ ಲಾಂಗ್ ಟರ್ಮ್ ಅಂತ ಅರ್ಥ.
ಲಾಂಗ್ ಟರ್ಮಾಗಿ ನೀವು ಏನೇನೆಲ್ಲ ಪೇ ಮಾಡ್ತೀರಾ ಅದನ್ನು ಲಾಂಗ್ ಟರ್ಮ್ ಅಥವಾ ನಾನ್ ಕರೆಂಟ್ ಲಯಬಿಲಿಟೀಸ್ ಅಂತೀವಿ. ಕರೆಂಟ್ ಲಯಬಿಲಿಟೀಸ್ ಅಂದರೆ ಬೇಗನೆ ಅದು ಸ್ವಲ್ಪ ಅಟ್ಲೀಸ್ಟ್ 1 ಇಯರ್ ಒಳಗಡೆ ಇರೋದನ್ನೆಲ್ಲ ನಾವು ಕರೆಂಟ್ ಲಯಬಿಲಿಟೀಸ್ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಕ್ವಶನ್ನ ನೀವು ನೋಡೋದಾದರೆ, ಫ್ರಮ್ ದ ಫಾಲೋಯಿಂಗ್ ಟ್ರಯಲ್ ಬ್ಯಾಲೆನ್ಸ್ ಆಫ್ ABC ಕಂಪನಿ ಪ್ರಿಪೇರ್ SOFP ಅಂದರೆ ಸ್ಟೇಟ್ಮೆಂಟ್ ಆಫ್ ಫಿನಾನ್ಷಿಯಲ್ ಪೊಸಿಷನ್ ಆಫ್ ಅ ಕಂಪನಿ ಆ್ಯಸ್ ಆನ್ 31/3/2016 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಏನೇನೆಲ್ಲ ಐಟಮ್ಸ್ ಕೊಟ್ಟಿದ್ದಾರೆ ಅಂದರೆ, ಫಸ್ಟ್ ನಾವು ಡೆಬಿಟ್ ಸೈಡ್ ನೋಡೋಣ. ಬಿಕಾಸ್ ನಾವು ಡೆಬಿಟ್ ಸೈಡಿಂದನೇ ಅಲ್ವಾ ಸ್ಟಾರ್ಟ್ ಮಾಡೋದು, ಬಿಕಾಸ್ ಅಸೆಟ್ಸಿಂದನೇ ಅಲ್ವಾ ಸ್ಟಾರ್ಟ್ ಮಾಡೋದು. ಸೊ ಅದಕ್ಕೆ ನೀವು ಫಸ್ಟ್ ಡೆಬಿಟ್ ಸೈಡ್ನ ನೋಡಬೇಕಾಗುತ್ತೆ. ಡೆಬಿಟ್ ಸೈಡ್ ಬಂದು ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈ ಒಂದು ಕ್ಯಾಶ್ ಅಟ್ ಬ್ಯಾಂಕ್ ಬಂದು ಕರೆಂಟ್ ಅಸೆಟ್ಸ್ ಅಂತ ಹೇಳಿ ನಾವು ಟ್ರೀಟ್ ಮಾಡ್ತೀವಿ. ಸೊ ಎಷ್ಟು ಕೊಟ್ಟಿದ್ದಾರೆ ಅಂದರೆ 1,50,000 ರೂಪೀಸ್ ಕೊಟ್ಟಿದ್ದಾರೆ. ಇದನ್ನು ಕರೆಂಟ್ ಅಸೆಟ್ಸ್ ಕಾಲಮಿಗೆ ತೊಗೋಬೇಕಾಗುತ್ತೆ. ನೆಕ್ಸ್ಟು ನಾನ್ ಕರೆಂಟ್ ಅಸೆಟ್ಸ್, ಅವರೇ ನಾನ್ ಕರೆಂಟ್ ಅಸೆಟ್ಸ್ ಅಂದರೆ ಇದು ಲಾಂಗ್ ಟರ್ಮ್ ಅಲ್ವಾ. ಸೊ ಇದನ್ನು ಅದಕ್ಕೆ ನಾವು ಫಿಕ್ಸ್ಡ್ ಅಸೆಟ್ಸ್ ಅಂತ ಹೇಳಿ ನಾವು ಟ್ರೀಟ್ ಮಾಡ್ತೀವಿ. ನೆಕ್ಸ್ಟು ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈ ಒಂದು ಸಹ ಫಿಕ್ಸ್ಡ್ ಅಸೆಟ್ಸ್ ಅಂಡರೇ ನಾವು ತೊಗೊಳ್ತೀವಿ. ನೆಕ್ಸ್ಟ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಇದು ಕೂಡ ಫಿಕ್ಸ್ಡ್ ಅಸೆಟ್ಸ್, ಇದು ಈಸಿಯಾಗಿ ಕನ್ವರ್ಟ್ ಮಾಡೋಕ್ಕಾಗಲ್ಲ. ಫರ್ನಿಚರ್ ಕೂಡ ಫಿಕ್ಸ್ಡ್ ಅಸೆಟ್ಸ್ ಆಗಿರುತ್ತೆ. ಈ ಥರ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು, ಫರ್ನಿಚರು, ನಾನ್ ಕರೆಂಟ್ ಅಸೆಟ್ಸು ಅಥವಾ ನಾನ್ ಕರೆಂಟ್ ಲಯಬಿಲಿಟೀಸ್ ಇಂಥದ್ದೆಲ್ಲ ಕೊಟ್ಟಾಗ ನೀವು ಯೋಚನೆ ಮಾಡ್ದಂಗೆ ಇದನ್ನು ಫಿಕ್ಸ್ಡ್ ಅಸೆಟ್ಸ್ ಸೈಡಲ್ಲಿ ಹಾಕೊಳ್ಳಿ. ನೆಕ್ಸ್ಟ್ ಆಫೀಸ್ ಎಕ್ವಿಪ್ಮೆಂಟ್, ಇದು ಕೂಡ ಫಿಕ್ಸ್ಡ್ ಅಸೆಟ್ಸ್ ಅಂತಲೇ ನಾವು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟು ಗುಡ್ ವಿಲ್ ಆಗಿರ್ಬೋದು, ಸ್ಟಾಕ್ ಆಗಿರ್ಬೋದು, ಟ್ರೇಡ್ ರಿಸೀವಬಲ್ ಆಗಿರ್ಬೋದು, ಇದೆಲ್ಲ ಕರೆಂಟ್ ಅಸೆಟ್ಸ್ ಅಂಡರ್ ನಾವು ತೊಗೋಬೇಕಾಗುತ್ತೆ. ಓಕೆನಾ. ಸೊ ಇವಾಗ ನೀವೇನು ಮಾಡ್ತೀರಾ ಅಂದರೆ ಕಾಲಮ್ ಹಾಕೊಳ್ಳಿ, ಅಸೆಟ್ಸು ಮತ್ತು ಅಮೌಂಟು ಅಂತ ಹೇಳಿ ಕಾಲಮ್ ಹಾಕ್ಕೊಂಡು ಅಸೆಟ್ಸಲ್ಲಿ ಫಸ್ಟ್ ಹೆಡ್ಡಿಂಗ್ ಬಂದು ಫಿಕ್ಸ್ಡ್ ಅಸೆಟ್ಸ್. ಫಿಕ್ಸ್ಡ್ ಅಸೆಟ್ಸಲ್ಲಿ ನೀವು ಇಲ್ಲಿ ಏನೇನೆಲ್ಲ ಮಾರ್ಕ್ ಮಾಡ್ಕೊಂಡಿರ್ತೀರಲ್ಲ ಅಷ್ಟು ಕೂಡ ಬರಿಬೇಕಾಗುತ್ತೆ. ನಾನ್ ಕರೆಂಟ್ ಅಸೆಟ್ಸ್ ಅಂತ ಹೇಳಿ 1,00,000 ರೂಪೀಸ್ ಬರೀರಿ. ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ 50,000 ರೂಪೀಸ್. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 4 lakh, ಫರ್ನಿಚರ್ 1 lakh, ಆಫೀಸ್ ಎಕ್ವಿಪ್ಮೆಂಟ್ 50,000 ಇಷ್ಟು ಬರೀತೀರಾ. ಇದು ಫಿಕ್ಸ್ಡ್ ಅಸೆಟ್ಸ್. ಓಕೆನಾ. ನೆಕ್ಸ್ಟು ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸ್ ಯಾವುದಿತ್ತು? ಗುಡ್ ವಿಲ್ಲು, ಸ್ಟಾಕು, ಟ್ರೇಡ್ ರಿಸೀವಬಲ್. ಇಲ್ಲಿ ಏನು ಅಮೌಂಟ್ ಇದೆಯೋ ಅದನ್ನು ಹಾಕೊಳ್ತೀರಾ. ಗುಡ್ ವಿಲ್ಲು, ಸ್ಟಾಕು, ಟ್ರೇಡ್ ರಿಸೀವಬಲ್, ಕ್ಯಾಶ್ ಅಟ್ ಬ್ಯಾಂಕು ಇಷ್ಟನ್ನು ಹಾಕೊಳ್ತೀರಾ. ಇಷ್ಟನ್ನು ಹಾಕೊಂಡ್ಮೇಲೆ ಆ್ಯಡ್ ಮಾಡಬೇಕಾಗುತ್ತೆ. ಫಿಕ್ಸ್ಡ್ ಅಸೆಟ್ಸ್ ಪ್ಲಸ್ ಕರೆಂಟ್ ಅಸೆಟ್ಸ್ ಎರಡೂ ಆ್ಯಡ್ ಮಾಡಿದಾಗ ನಿಮ್ಗೆ ಇಷ್ಟೇ ಅಮೌಂಟ್ ಬರುತ್ತೆ. ಈ ಅಮೌಂಟಲ್ಲಿ ಏನು ಚೇಂಜಸ್ ಬರಲ್ಲ. ಓಕೆನಾ. ಸೊ ಇದನ್ನು ಆ್ಯಸ್ ಇಟ್ ಈಸ್ ಅಮೌಂಟ್ನ ಹಾಕೊಳ್ತೀರಾ. 12,50,000 ರೂಪೀಸ್ ಆ್ಯಸ್ ಇಟ್ ಈಸ್ ಹಾಕೊಳ್ತೀರಾ. ಈಗ ಅಸೆಟ್ಸ್ ಎಷ್ಟಿದೆಯೋ ಲಯಬಿಲಿಟೀಸ್ ಸಹ ಅಷ್ಟೇ ಇರಬೇಕಲ್ವಾ. ಸೊ ಅದಕ್ಕೆ ನೀವು ಫಸ್ಟು ಇದು ಅಸೆಟ್ಸ್ ಇಷ್ಟಕ್ಕೆ ಕ್ಲೋಸ್ ಆಗೋಗುತ್ತೆ. ನೆಕ್ಸ್ಟು ನೀವು ಲಯಬಿಲಿಟೀಸ್ನ ಬರ್ಕೊಳ್ತಾ ಹೋಗ್ತೀರಾ. ಅಡ್ಜಸ್ಟ್ಮೆಂಟ್ಸ್ ಏನಾದ್ರು ಇದ್ದರೆ ಮಾತ್ರ ಇಲ್ಲಿ ಅಮೌಂಟ್ ಅನ್ನೋದು ಸ್ವಲ್ಪ ಚೇಂಜಸ್ ಆಗುತ್ತೆ. ಇವಾಗ ಫಿಕ್ಸ್ಡ್ ಅಸೆಟ್ಸ್ ಇಸ್ ಡೆಪ್ರಿಸಿಯೇಟೆಡ್ ಬೈ ಇಷ್ಟು % ಅಂತ ಏನಾದ್ರು ಕೊಟ್ಟಿದ್ರೆ ಆವಾಗ ಆ ಒಂದು ಪರ್ಸೆಂಟ್ನ ಮೈನಸ್ ಮಾಡಿ ಔಟರ್ ಕಾಲಮ್ಗೆ ಹಾಕೊಳ್ತೀರಾ. ಇಲ್ಲಿ ಏನೂ ಸಹ ನಿಮ್ಗೆ ಅಡ್ಜಸ್ಟ್ಮೆಂಟ್ ಅನ್ನೋದು ಕೊಟ್ಟಿಲ್ಲ. ನಾನು ನಿಮ್ಗೆ ಹೇಳ್ಕೊಡ್ತಿರೋದು ಇವಾಗ ಪ್ರಾಬ್ಲಮ್ ಬಂದು ಸಿಂಪಲ್ ಪ್ರಾಬ್ಲಮ್ನ ಹೇಳ್ಕೊಡ್ತಿದ್ದೀನಲ್ವಾ. ಸೊ ಅದಕ್ಕೆ ಇಲ್ಲಿ ಯಾವುದೇ ರೀತಿಯ ಅಡ್ಜಸ್ಟ್ಮೆಂಟ್ಸ್ ಇಲ್ಲ, ಆ್ಯಸ್ ಇಟ್ ಈಸ್ ಡೈರೆಕ್ಟಾಗಿ ಹಾಕೊಂಡಿರ್ತೀರ. ನೆಕ್ಸ್ಟ್ ಸೆಕೆಂಡ್ ಬಂದು ಈಕ್ವಿಟಿ ಆ್ಯಂಡ್ ಲಯಬಿಲಿಟಿ. ಈಕ್ವಿಟಿ ಆ್ಯಂಡ್ ಲಯಬಿಲಿಟಿ ಕಾಲಮಲ್ಲಿ ಫಸ್ಟು ಈಕ್ವಿಟಿ ಅಂತ ಹೇಳಿ ಬರ್ಕೋಬೇಕಾಗುತ್ತೆ. ಈಕ್ವಿಟಿ ಅಂತ ಬರ್ಕೊಂಡು ಈಕ್ವಿಟಿ ಶೇರ್ ಹೋಲ್ಡರ್ಸ್, ರಿಸರ್ವ್ಸ್ ಆ್ಯಂಡ್ ಸಪ್ಲೈಸು, P&L ಅಕೌಂಟ್ ಇದೆಯಾ ಅಂತ ನೋಡ್ಕೊಳ್ಳಿ. ಇಲ್ಲಿ P&L ಅಕೌಂಟ್ ಎಲ್ಲೂ ಕೊಟ್ಟಿಲ್ಲ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅನ್ನೋದು ಕೊಟ್ಟಿದ್ದಾರೆ. ಈ ಮೂರೇ ಅಮೌಂಟ್ ಅಲ್ವಾ ಕೊಟ್ಟಿರೋದು. ಈ 3 ಅಮೌಂಟು ಸಹ ಈಕ್ವಿಟಿ ಅನ್ನೋ ಹೆಡ್ಡಿಂಗ್ ಅಂಡರ್ ಈ 3 ಅಮೌಂಟ್ನ ಹಾಕ್ಕೊಳ್ತೀರಾ. ಇದಕ್ಕೆ ಲಯಬಿಲಿಟೀಸ್ ಅನ್ನೋದನ್ನ ಹಾಕ್ಕೊಂಡು ನಾನ್ ಕರೆಂಟ್ ಲಯಬಿಲಿಟೀಸ್ ಫಸ್ಟ್ ಬರೋದು. ಸೊ ನಾನ್ ಕರೆಂಟ್ ಲಯಬಿಲಿಟೀಸ್ ಬಂದು, ಸೊ ಇಲ್ಲಿ ನೀವು ಕ್ವಶನ್ನ ನೋಡೋದಾದರೆ ಇಲ್ಲಿ ನಾನ್ ಕರೆಂಟ್ ಲಯಬಿಲಿಟೀಸ್ ಬಂದು ನಾನ್ ಕರೆಂಟ್ ಲಯಬಿಲಿಟೀಸ್ ಅಂತ ಅವರೇ ಡೈರೆಕ್ಟಾಗಿ ಕೊಟ್ಟಿದ್ದಾರೆ 4 lakh, ಅದನ್ನು ಆ್ಯಸ್ ಇಟ್ ಈಸ್ ಹಾಕೊಳ್ತೀರಾ. ನೆಕ್ಸ್ಟು ಕರೆಂಟ್ ಲಯಬಿಲಿಟೀಸ್ನ ನೀವು ನೋಡೋದಾದರೆ ಕರೆಂಟ್ ಲಯಬಿಲಿಟೀಸ್ ಅಂತಲೂ ಅವರೇ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ PFನ ಕೊಟ್ಟಿದ್ದಾರೆ ಆ್ಯಂಡ್ ಡೆಪಾಸಿಟ್ ಫ್ರಮ್ ಪಬ್ಲಿಕ್ ಇವೆರಡೂ ಸಹ ಕೊಟ್ಟಿದ್ದಾರೆ. ಇವೆರಡೂ ಸಹ ನಾನು ನಾನ್ ಕರೆಂಟ್ ಲಯಬಿಲಿಟೀಸ್ ಅಂತಲೇ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಇವೆರಡೂ ಆ್ಯಸ್ ಇಟ್ ಈಸ್ ಅಮೌಂಟ್ ಹಾಕೋಬೇಕಾಗುತ್ತೆ. ಆವಾಗ ನಿಮಗೆ ಟೋಟಲ್ ಲಯಬಿಲಿಟೀಸ್ ಬಂದು ಇಷ್ಟೇ ಬರಬೇಕು, 12,50,000 ರೂಪೀಸೇ ಬರಬೇಕು. ಸೊ ನೋಡಿ ಇಲ್ಲಿ ನಿಮಗೆ 12,50,000 ರೂಪೀಸೇ ಬರುತ್ತೆ. ಸೊ ಇಷ್ಟು ಕೂಡ ಕರೆಂಟ್ ಲಯಬಿಲಿಟೀಸ್ ಅಥವಾ ಈ ಒಂದು ಲಯಬಿಲಿಟೀಸ್ ಟೋಟಲ್ ಕಾಲಮ್ ಆಗಿರುತ್ತೆ. ಟೋಟಲ್ ಲಯಬಿಲಿಟೀಸ್, ಟೋಟಲ್ ಅಸೆಟ್ಸ್ ಎರಡೂ ಸಹ ಇಷ್ಟೇ ಬಂದರೆ ನಿಮಗೆ ಕರೆಕ್ಟ್ ಆನ್ಸರ್ ನಿಮಗೆ ಬಂದಿರ ಅಂತ ಹೇಳಿ ಅರ್ಥ. ಸೊ ಇನ್ನೊಂದು ಕ್ವಶನ್ನ ನೀವು ನೋಡೋದಾದರೆ, ಫ್ರಮ್ ದ ಫಾಲೋಯಿಂಗ್ ಟ್ರಯಲ್ ಬ್ಯಾಲೆನ್ಸ್ ಸಾನ್ವಿ ಮಿನರಲ್ಸ್ ಲಿಮಿಟೆಡ್ ಫಾರ್ ದಿ ಇಯರ್ ಎಂಡೆಡ್ 31/3/2020. ಸಾನ್ವಿ ಮಿನರಲ್ಸ್ ಲಿಮಿಟೆಡ್ ಅವರ ಒಂದು ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಿದ್ದಾರೆ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅವರೇ ಕೊಟ್ಟಿದ್ದಾರೆ 10 lakh ರೂಪೀಸ್ ಅಂತ ಹೇಳಿ. ಇದನ್ನು ಯಾವ ಸೈಡ್ ತೊಗೊಳ್ತೀರಾ ನೋಡಿ, ಡೆಬಿಟು ಕ್ರೆಡಿಟ್ ಅಲ್ವಾ. ಫಸ್ಟ್ ನೀವು ನೋಡಬೇಕಾಗಿರೋದು ಯಾವ ಸೈಡು ಅಂದರೆ ಡೆಬಿಟ್ ಸೈಡ್. ಅದಾದಮೇಲೆ ನಾವು ಕ್ರೆಡಿಟ್ ಸೈಡ್ ಹೋಗೋಣ.
ಸೊ ಇಲ್ಲಿ ಡೆಬಿಟ್ ಸೈಡ್ನ ನೀವು ನೋಡೋದಾದರೆ ನಿಮಗೆ ಟ್ಯಾನ್ಸಿಬಲ್ ಅಸೆಟ್ಸ್ ಅನ್ನೋದನ್ನ ಕೊಟ್ಟಿದ್ದಾರೆ. ಟ್ಯಾನ್ಸಿಬಲ್ ಅಸೆಟ್ಸ್ ಅಂದರೆ ವಿ ಕ್ಯಾನ್ ಸಿ, ವಿ ಕ್ಯಾನ್ ಟಚ್, ಇದು ಫಿಕ್ಸ್ಡ್ ಅಸೆಟ್ಸ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಇಂಟ್ಯಾನ್ಸಿಬಲ್ ಅಸೆಟ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇಂಟ್ಯಾನ್ಜಿಬಲ್ ಅಸೆಟ್ಸ್ನು ಸಹ ನಾವು ಫಿಕ್ಸ್ಡ್ ಅಸೆಟ್ಸ್ ಅಂಡರೇ ತೊಗೊಳ್ತೀವಿ. ನೆಕ್ಸ್ಟು ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂದರೆ ಇದು ಕರೆಂಟ್ ಅಸೆಟ್ಸ್ ಆಗುತ್ತೆ. ಇನ್ವೆಂಟರೀಸ್ ಅಂದರೂ ಸಹ ಇದು ಕರೆಂಟ್ ಅಸೆಟ್ಸ್ ಆಗುತ್ತೆ. ಅದರ್ ನಾನ್ ಕರೆಂಟ್ ಅಸೆಟ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ, ಇದು ಫಿಕ್ಸ್ಡ್ ಅಸೆಟ್ಸ್ ಅಂಡರ್ ಹೋಗುತ್ತೆ. ಟ್ರೇಡ್ ರಿಸೀವೇಬಲ್ಸ್ ಇದು ಕೂಡ ಕರೆಂಟ್ ಅಸೆಟ್ಸ್ ಆಗುತ್ತೆ. ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆನ್ಸ್ ಇದು ಕೂಡ ಕರೆಂಟ್ ಅಸೆಟ್ಸ್ ಆಗಿರುತ್ತೆ. ಸೊ ನೀವು ಫಿಕ್ಸ್ಡ್ ಅಸೆಟ್ಸ್ ಕಾಲಮಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಎಲ್ಲ ಬರೀತೀರಾ, ಈ ಮೂರನ್ನು ಆ್ಯಡ್ ಮಾಡ್ತೀರಾ. ನೆಕ್ಸ್ಟು ಕರೆಂಟ್ ಅಸೆಟ್ಸ್ ಕಾಲಮಲ್ಲಿ ಕರೆಂಟ್ ಅಸೆಟ್ಸ್ನ ಇಷ್ಟನ್ನು ಬರೀತೀರಾ. ಸೊ ನೋಡಿ, ಈ ಥರ ಕಾಲಮ್ ಹಾಕಿ ಫಿಕ್ಸ್ಡ್ ಅಸೆಟ್ಸ್ ಎಷ್ಟಿದೆ ಅಷ್ಟು ಬರೀತೀರಾ. ನೆಕ್ಸ್ಟು ಕರೆಂಟ್ ಅಸೆಟ್ಸ್ ಎಷ್ಟು ನಾನು ಅಲ್ಲಿ ಮಾರ್ಕ್ ಮಾಡಿದ್ನೋ ಅಷ್ಟು ಬರೀತೀರಾ. ಇಷ್ಟನ್ನು ಆ್ಯಡ್ ಮಾಡಿದಾಗ ನಿಮಗೆ 39,80,000 ರೂಪೀಸ್ ಬರುತ್ತೆ. ಸೊ ಇಷ್ಟನ್ನು ನೀವು ಕರೆಂಟ್ ಅಸೆಟ್ಸ್ ಅಂತ ಹೇಳಿ ಅಸೆಟ್ಸ್ ಟೋಟಲ್ ಅಂತ ಹೇಳಿ ಟ್ರೀಟ್ ಮಾಡ್ತೀರಾ. ಇದಕ್ಕೆ ನೀವು ಲ್ಯಾಬಿಲಿಟೀಸ್ ಆ್ಯಂಡ್ ಈಕ್ವಿಟಿನ ತೊಗೋಬೇಕಾಗುತ್ತೆ. ಸೊ ಇಲ್ಲಿ ಲ್ಯಾಬಿಲಿಟೀಸ್ ಆ್ಯಂಡ್ ಈಕ್ವಿಟಿ ಅಂಡರಲ್ಲಿ ಅಂಡರಲ್ಲಿ ನಾನು ಆಗಲೇ ಹೇಳಿದೆ, ಫಸ್ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ನ ತೊಗೊಳ್ತೀರಾ. ರಿಸರ್ವ್ಸ್ ಇದೆ, ರಿಸರ್ವ್ಸ್ನ ತೊಗೊಳ್ತೀರಾ. ಇಲ್ಲಿ ಕೊಟ್ಟಿರೋದು ಯಾವುದೋ ಅಂದರೆ ಕ್ಯಾಪಿಟಲ್ ರಿಸರ್ವ್ಸ್, ಇದನ್ನು ತೊಗೊಳ್ತೀರಾ. P&L ಅಕೌಂಟ್ನ ತೊಗೊಳ್ತೀರಾ. ಮತ್ತು ಅಕಸ್ಮಾತ್ ಪ್ರಿಫರೆನ್ಸ್ ಶೇರ್ ಕೊಟ್ಟಿರೋ ಪ್ರಿಫರೆನ್ಸ್ ಶೇರ್ಸ್ನ ತೊಗೊಳ್ತೀರಿ. ಇಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಕೊಟ್ಟಿಲ್ಲ, ನಿಮಗೆ ಕೊಟ್ಟಿರೋದೇ ಸ್ವಲ್ಪ ಅಮೌಂಟು. ಸೊ ಇದ್ರ ಜೊತೆಗೆ ನಾನ್ ಕರೆಂಟ್ ಲ್ಯಾಬಿಲಿಟೀಸ್ ಅಂತ ಹೇಳಿ ಅವ್ರು ಬರೀ ಒಂದೇ ಅಮೌಂಟ್ ಕೊಟ್ಟಿದ್ದಾರೆ, ಆ್ಯಸ್ ಇಟ್ ಈಸ್ ತೊಗೊಳ್ತೀರಾ. ಕರೆಂಟ್ ಲ್ಯಾಬಿಲಿಟೀಸ್ ಸಹ ಒಂದೇ ಅಮೌಂಟ್ ಕೊಟ್ಟಿದ್ದಾರೆ, ಆ್ಯಸ್ ಇಟ್ ಈಸ್ ತೊಗೊಳ್ತೀರಾ. ಸೊ ನೋಡಿ, ಇಲ್ಲಿ ಈ ಥರ ಆ್ಯಸ್ ಇಟ್ ಈಸ್ ತೊಗೊಂಡ್ಮೇಲೆ ನಿಮಗೆ ಟೋಟಲ್ ಲ್ಯಾಬಿಲಿಟೀಸ್ ಏನು ಅಂತ ಹೇಳಿ ಸಿಗುತ್ತೆ. ಸೊ ಇದನ್ನು ಟೋಟಲ್ ಅಸೆಟ್ಸ್ ಪ್ಲಸ್ ಟೋಟಲ್ ಲ್ಯಾಬಿಲಿಟೀಸ್ ಎರಡು ಈಕ್ವಲ್ ಆಗಿರಬೇಕಾಗುತ್ತೆ ಬ್ಯಾಲೆನ್ಸ್ ಶೀಟ್. ಇದೇ ಥರ ಸಮ್ಸ್ಗಳನ್ನ ಕೊಡ್ತಾರೆ. ಈ ಥರ ಕೊಟ್ಟರೆ ಇದು ತುಂಬ ಸಿಂಪಲ್ ಪ್ರಾಬ್ಲಮ್ಸ್ ಆಗಿರುತ್ತೆ. ಬಟ್ ಇದ್ರ ಜೊತೆಗೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ಸ್ನ ಕೊಡ್ತಾರೆ. ಈ ಒಂದು ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ಸ್ನ ನಾನು ಇವಾಗ ಹೇಳ್ತಾ ಹೋಗ್ತೀನಿ. ಸೊ ನಿಮ್ಗೊಂದು ಸ್ವಲ್ಪ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ. ಬಿಕಾಸ್ ಇಲ್ಲಿ ಬರೀ ನಿಮ್ಗೆ ಅಸೆಟ್ಸ್ ಏನಿದೆ, ಲ್ಯಾಬಿಲಿಟೀಸ್ ಏನಿದೆ ಅಷ್ಟನ್ನೇ ತೊಗೊಳ್ತೀರ ಈ ಒಂದು ಬ್ಯಾಲೆನ್ಸ್ ಶೀಟ್ಗೆ. ಬಟ್ ಅಡ್ಜಸ್ಟ್ಮೆಂಟ್ನ ಕೊಟ್ಟಿದ್ರೆ ಯಾವ ಥರ ಮಾಡಬೇಕು ಅಂತ ಹೇಳಿ ನಾನು ಇವಾಗ ಹೇಳ್ತಾ ಹೋಗ್ತೀನಿ. ಸೊ ನೋಡಿ, ಇಲ್ಲಿ ಇದು ಅಡ್ಜಸ್ಟ್ಮೆಂಟ್ ರಿಲೇಟೆಡ್ ಪ್ರಾಬ್ಲಮ್ ಆಗಿದೆ. ಅಡ್ಜಸ್ಟ್ಮೆಂಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬಂದು ನಾನು ಇದೊಂದು ಹೇಳ್ಕೊಡ್ತೀನಿ. ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್ ಪ್ರಿಪೇರ್ ದ ಸ್ಟೇಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಪೊಸಿಷನ್ 31/3/2022 ಅಂತ ಹೇಳಿ ಕೊಟ್ಟಿದ್ದಾರೆ. ಇವಾಗ ನಿಮಗೆ ಡೆಬಿಟ್ ಸೈಡ್ ಅಮೌಂಟು, ಕ್ರೆಡಿಟ್ ಸೈಡ್ ಅಮೌಂಟ್ ಎರಡು ಕೊಟ್ಟಿದ್ದಾರೆ. ಇದು ಕ್ರೋರ್ಸಲ್ಲಿ ಕೊಟ್ಟಿದ್ದಾರೆ ಅಮೌಂಟ್ ಬಂದು. ಸೊ ಲ್ಯಾಂಡ್ ಬಂದು 350 ಕ್ರೋರ್ಸು. ನೆಕ್ಸ್ಟ್ ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಅಸೆಟ್ಸ್ ಬಂದು 500. ಬಿಲ್ಡಿಂಗ್ಸ್ ಬಂದು 400. ಇಂಟ್ಯಾನ್ಜಿಬಲ್ ಅಸೆಟ್ಸ್ ಬಂದು 300. ಪ್ಲಾಂಟ್ ಆ್ಯಂಡ್ ಮೆಷಿನರಿ ಬಂದು 250. ಫರ್ನಿಚರ್ 150. ರಾ ಮೆಟೀರಿಯಲ್ 150. ನೆಕ್ಸ್ಟ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಬಂದು 800. ರಿಸರ್ವ್ಸ್ ಆ್ಯಂಡ್ ಸಪ್ಲೈಸ್ ಬಂದು 300. ನಾನ್ ಕರೆಂಟ್ ಲ್ಯಾಬಿಲಿಟೀಸ್ ಬಂದು 600. ಕರೆಂಟ್ ಲ್ಯಾಬಿಲಿಟೀಸ್ ಬಂದು 300. ಸೊ ಇದರಲ್ಲಿ ನೀವು ಫಸ್ಟು ಡಿಫ್ರೆನ್ಷಿಯೇಟ್ ಇಲ್ಲೇ ಮಾಡ್ಕೋಬೇಡಿ ಆರಾಮಾಗಿ. ಇವಾಗ ನಿಮಗೆ ಅಲ್ಲಿ ಡೆಪ್ರಿಸಿಯೇಷನ್ ಏನೇ ಕೊಟ್ಟಿರಲಿ ಕ್ವಶನಲ್ಲಿ, ಫಸ್ಟ್ ಇಲ್ಲೇ ನೀವು ಬೇಗ ನೀವು ಗ್ರಿಗೇಟ್ ಅನ್ನೋದನ್ನ ಮಾಡ್ಕೊಬಿಟ್ರೆ ನಿಮಗೆ ಬೇಗ ಬರೆಯೋಕ್ಕೆ ಈಸಿ ಆಗುತ್ತೆ. ಇದು ಲ್ಯಾಂಡ್ ಬಂದು ಫಿಕ್ಸ್ಡ್ ಅಸೆಟ್ಸ್ ಅಂತ ಹೇಳಿ ನಾವು ಟ್ರೀಟ್ ಮಾಡ್ತೀವಿ. ಶಾರ್ಟ್ ಟರ್ಮ್ ಫಿನಾನ್ಷಿಯಲ್ ಅಸೆಟ್ಸ್ ಬಂದು ಕರೆಂಟ್ ಅಸೆಟ್ಸು, ಬಿಕಾಸ್ ಅದು ಶಾರ್ಟ್ ಟರ್ಮು. ನೆಕ್ಸ್ಟ್ ಬಿಲ್ಡಿಂಗ್ಸ್ ಬಂದು ಫಿಕ್ಸ್ಡ್ ಅಸೆಟ್ಸ್. ಇಂಟ್ಯಾನ್ಜಿಬಲ್ ಅಸೆಟ್ಸ್ ಬಂದು ಫಿಕ್ಸ್ಡ್ ಅಸೆಟ್ಸ್. ಪ್ಲಾಂಟ್ ಆ್ಯಂಡ್ ಮಷಿನರಿ, ಫರ್ನಿಚರ್ ಇವೆರಡೂ ಕೂಡ ಫಿಕ್ಸ್ಡ್ ಅಸೆಟ್ಸ್ ಅಂತ ಹೇಳಿ ಟ್ರೀಟ್ ಮಾಡ್ತೀವಿ. ರಾ ಮೆಟೀರಿಯಲ್ ಕರೆಂಟ್ ಅಸೆಟ್ಸ್ ಅಂತ ಹೇಳಿ ನಾವು ಟ್ರೀಟ್ ಮಾಡ್ತೀವಿ. ಸೊ ಇಷ್ಟು ಅಸೆಟ್ ಸೈಡ್ ಆದರೆ ನೆಕ್ಸ್ಟ್ ನಾವು ಲ್ಯಾಬಿಲಿಟಿ ಸೈಡ್ ಬಂದರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ರಿಸರ್ವ್ಸ್ ಇವೆರಡೂ ಸಹ ಈಕ್ವಿಟಿ ಅಂಡರ್ ನಾವು ತೊಗೊಳ್ತೀವಿ. ಅಕಸ್ಮಾತ್ P&L ಅಕೌಂಟ್ ಆ್ಯಂಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಏನಾದ್ರು ಇದ್ದರೆ ಅದನ್ನು ಸಹ ತೊಗೊಳ್ತಿದ್ದೋ, ಬಟ್ ಇಲ್ಲಿ ಅದೇನೂ ಇಲ್ಲ. ನೆಕ್ಸ್ಟ್ ನಾನ್ ಕರೆಂಟ್ ಲ್ಯಾಬಿಲಿಟೀಸ್ ಆ್ಯಸ್ ಇಟ್ ಈಸ್ ಕೊಟ್ಟಿದ್ದಾರೆ, ಇದನ್ನು ತೊಗೊಳ್ತೀವಿ. ಕರೆಂಟ್ ಲ್ಯಾಬಿಲಿಟೀಸ್ ಆ್ಯಸ್ ಇಟ್ ಈಸ್ ಕೊಟ್ಟಿದ್ದಾರೆ. ಸೊ ನೀವು ನಾನು ಆಗಲೇ ಹೇಳ್ಕೊಟ್ಟಂಗೆ ಏನಾದ್ರು ಕ್ವಶನ್ ಕೊಟ್ಟಿದೆ, ಇಲ್ಲಿ ಏನು ಅಡ್ಜಸ್ಟ್ಮೆಂಟ್ಸ್ ಏನೂ ಕೊಟ್ಟಿಲ್ಲ ಅಂದರೆ ಆ್ಯಸ್ ಇಟ್ ಈಸ್ ಇದು ಇಲ್ಲಿ ಹೇಗೆ ಮಾಡಿದ್ವೋ ನಾವು ಆವಾಗಲೇ ಅದೇ ರೀತಿ ಮಾಡ್ತಿದ್ರಿ. ಬಟ್ ಇವಾಗ ಇದರಲ್ಲಿ ಅಡ್ಜಸ್ಟ್ಮೆಂಟ್ಸ್ನ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಕ್ವಶನ್ ಕಂಟಿನ್ಯೂ ಆಗಿದೆ. ಏನು ಅಂದರೆ ಡಿಪ್ರಿಸಿಯೇಷನ್ ಪ್ರೊವೈಡೆಡ್ ಆ್ಯಂಡ್ 10% ಆಫ್ ಬಿಲ್ಡಿಂಗ್ಸ್, ಪ್ಲಾಂಟ್ ಆ್ಯಂಡ್ ಮಷಿನರಿ ಆ್ಯಂಡ್ ಫರ್ನಿಚರ್. ಇಲ್ಲಿ ಡಿಪ್ರಿಸಿಯೇಷನ್ ಅನ್ನು ಪ್ರೊವೈಡ್ ಮಾಡಿದ್ದಾರೆ. ಯಾವುದಾದ್ರ ಮೇಲೆ? ಬಿಲ್ಡಿಂಗ್ಸು, ಪ್ಲಾಂಟ್ ಆ್ಯಂಡ್ ಮಷಿನರಿ, ಫರ್ನಿಚರ್, ಈ ಮೂರು ಮೇಲೂ ಡಿಪ್ರಿಸಿಯೇಷನ್ನ ಕೊಟ್ಟಿದ್ದಾರೆ. ಡಿಪ್ರಿಸಿಯೇಷನ್ ಆಗಿದ್ರೆ ನಾವೇನು ಮಾಡ್ತೀವಿ ಅಂದರೆ ಮೈನಸನ್ನು ಮಾಡ್ತೀವಿ ಡಿಪ್ರಿಸಿಯೇಷನ್ನ. ಇದ್ರ ಜೊತೆಗೆ ಇನ್ನೊಂದು ಅಡ್ಜಸ್ಟ್ಮೆಂಟ್ ಹೇಳಿದ್ದಾರೆ ನೋಡಿ. ಡ್ಯೂರಿಂಗ್ ದ ಇಯರ್ ಇಂಪೆರಿಮೆಂಟ್ ಲಾಸ್ ಆನ್ ಬಿಲ್ಡಿಂಗ್ ₹10, ಪ್ಲಾಂಟ್ ₹5, ಫರ್ನಿಚರ್ ₹5. ಇಂಪೆರಿಮೆಂಟ್ ಲಾಸ್ ಅಂದರೆ ಏನು? ನಮ್ಮ ಬಿಸ್ನೆಸ್ಗೆ ಲಾಸ್ ಆಯಿತು ಅಂತ ತಾನೇ ಅರ್ಥ. ಸೊ ಅದಕ್ಕೆ ಆ ಒಂದು ಲಾಸ್ನು ಸಹ ನೀವು ಮೈನಸ್ ಮಾಡಬೇಕಾಗುತ್ತೆ. ಇವಾಗ ನಾವು ಹತ್ರ ಏನು ಅಮೌಂಟ್ ಇರುತ್ತೋ ಆ ಒಂದು ಅಮೌಂಟಲ್ಲಿ ಡಿಪ್ರಿಸಿಯೇಷನ್
ಆ್ಯಂಡ್ ಈ ಒಂದು ಇಂಪೆರಿಮೆಂಟ್ ಲಾಸ್, ಈ ಎರಡನ್ನೂ ಸಹ ನಾವು ಮೈನಸ್ ಮಾಡಬೇಕಾಗುತ್ತೆ. ಸೊ ಈ ನೀವು ಕ್ವಶನಲ್ಲಿ ನೋಡೋದಾದರೆ ನಮಗೆ ಯಾವುದಾದ್ರ ಮೇಲೆ ಕೇಳಿದ್ದಾರೆ ಅಂದರೆ ಡಿಪ್ರಿಸಿಯೇಷನ್ ಬಂದು ಬಿಲ್ಡಿಂಗ್ಸ್ ಮೇಲೆ, ಬಿಲ್ಡಿಂಗ್ಸ್ ಅಮೌಂಟ್ ಬಂದು 400, ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಬಂದು 250, ಫರ್ನಿಚರ್ ಬಂದು 150. ಸೊ ನೋಡಿ ಇಲ್ಲಿ ನಾನು ಸೈಡಲ್ಲಿ ಬರ್ಕೊಂಡಿದ್ದೀನಿ. ಬಿಲ್ಡಿಂಗ್ಸ್ ಅಮೌಂಟ್ ಬಂದು 400, ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಬಂದು 250, ಫರ್ನಿಚರ್ ಬಂದು 150. ಇಷ್ಟು ಕೂಡ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರೋ ಅಮೌಂಟು. ಇದ್ರ ಮೇಲೆ ಫಸ್ಟ್ ನಮ್ಗೆ ಏನು ಹೇಳಿರೋದು ಅಂದರೆ 10% ಡಿಪ್ರಿಸಿಯೇಷನ್, ಮೂರು ಮೇಲೂ 10% ಡಿಪ್ರಿಸಿಯೇಷನ್ನ ತೊಗೊಂಡಿದ್ದಾರೆ. ಫಸ್ಟ್ ಒಂದು ನಾವು ತೊಗೊಳ್ಳೋಣ. ಬಿಲ್ಡಿಂಗ್ ಬಂದು 400 ರುಪೀಸ್ ಅಲ್ವಾ, ಇಲ್ಲಿ ನಮಗೆ ವ್ಯಾಲ್ಯೂ ಎಷ್ಟಿದೆ 400. ಇದ್ರ ಮೇಲೆ 10% ಡಿಪ್ರಿಸಿಯೇಷನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಮೈನಸ್ 10% ಡಿಪ್ರಿಸಿಯೇಷನ್ನ ತೊಗೊಳ್ತೀರಾ ಅಂದರೆ 400 ಇಂಟು 10% ಮಾಡಿದಾಗ ನಿಮಗೆ 40 ರುಪೀಸ್ ಬರುತ್ತೆ. ಈ 40 ರುಪೀಸ್ನ ನಮ್ಗೆ ಏನು ಎಕ್ಸಿಸ್ಟಿಂಗ್ ಆಗಿ ಬಿಲ್ಡಿಂಗ್ ಅಮೌಂಟ್ ಇದೆಯೋ ಇದರಲ್ಲಿ ಮೈನಸ್ ಮಾಡಬೇಕಾಗುತ್ತೆ. 400 ಮೈನಸ್ 40 ಮಾಡಿದಾಗ ನಿಮಗೆ 360 ರುಪೀಸ್ ಬರುತ್ತೆ. ಇದಕ್ಕೆ ನೀವೇನು ಮಾಡ್ತೀರಾ ಅಂದರೆ ಇಂಪೆರಿಮೆಂಟ್ ಲಾಸ್ನ ಮೈನಸ್ ಮಾಡ್ತೀರಾ. ಇವಾಗ ಬಿಲ್ಡಿಂಗ್ ಮೇಲೆ ಏನಾದರೂ ಇಂಪೆರಿಮೆಂಟ್ ಲಾಸ್ ಕೊಟ್ಟಿಲ್ಲ ಅಂದರೆ ಆ್ಯಸ್ ಇಟ್ ಈಸ್ ಇಷ್ಟೇ ನಮ್ಮ ಅಮೌಂಟ್ ಆಗೋಗ್ತಿತ್ತು. ಬಟ್ ನೋಡಿ ಇಲ್ಲಿ ಬಿಲ್ಡಿಂಗ್ ಮೇಲೆ ನಮಗೆ 10 ರುಪೀಸ್ ಇಂಪೆರಿಮೆಂಟ್ ಲಾಸ್ ಅಂತ ಹೇಳಿ ಕೊಟ್ಟಿದ್ದಾರಲ್ವಾ, ಮೈನಸ್ 10 ರುಪೀಸ್ನ ಮೈನಸ್ ಮಾಡ್ತೀರಾ, ಅವಾಗ ನಿಮ್ಗೆ ಅಮೌಂಟ್ ಬಂದು 350 ರುಪೀಸ್ ಬರುತ್ತೆ. ಈ ಒಂದು ಅಮೌಂಟ್ನೇ ನೀವು ಬ್ಯಾಲೆನ್ಸ್ ಶೀಟಲ್ಲಿ ತೊಗೋಬೇಕು. ಇವಾಗ ನಮಗೆ ಪ್ರೀವಿಯಸ್ 400 ಕೊಟ್ಟಿದ್ರಲ್ಲ, ಇದನ್ನು ತೊಗೊಳಂಗಿಲ್ಲ. ಈ ಡಿಪ್ರಿಸಿಯೇಷನ್ ಎಲ್ಲ ಆದಮೇಲೆ ಎಷ್ಟು ಬರುತ್ತೋ ಆ ಒಂದು ಅಮೌಂಟ್ನ ತೊಗೋಬೇಕಾಗುತ್ತೆ. ಇದೇ ಥರ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿಗೂ ಮಾಡೋಣ. ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಬಂದು 250 ರುಪೀಸ್ ಕೊಟ್ಟಿದೆ, ಆ್ಯಸ್ ಇಟ್ ಇಸ್ 250ನ ಹಾಕೊಳ್ತೀವಿ. ಮೈನಸ್ ಡಿಪ್ರಿಸಿಯೇಷನ್ ಬಂದು ಅವರೇ 10% ಅಂತ ಹೇಳಿ ಕೊಟ್ಟಿದ್ದಾರೆ. 10% ಡಿಪ್ರಿಸಿಯೇಷನ್ ಮಾಡಿದಾಗ 250 ಇಂಟು 10% ಮಾಡಿದಾಗ 25 ಬರುತ್ತೆ. 250ಯಲ್ಲಿ 25ನ ಮೈನಸ್ ಮಾಡಿದಾಗ ನಿಮಗೆ 225 ಬರುತ್ತೆ. ಇದಕ್ಕೆ ಇಂಪೆರಿಮೆಂಟ್ ಲಾಸ್ ಬಂದು ₹5 ಅಂತ ಹೇಳಿ ಕೊಟ್ಟಿದ್ದಾರೆ. 5 ರುಪೀಸ್ನ ಮೈನಸ್ ಮಾಡ್ತೀರಾ, ಆವಾಗ 220 ರುಪೀಸ್ ಬರುತ್ತೆ. ಇದನ್ನು ಬ್ಯಾಲೆನ್ಸ್ ಶೀಟಲ್ಲಿ ತೊಗೊಳ್ತೀರಾ. ಅದೇ ರೀತಿ ನಿಮಗೆ ನೆಕ್ಸ್ಟ್ ಕೊಟ್ಟಿರೋದು ಏನು ಅಂದರೆ ಫರ್ನಿಚರ್ನು ಆ್ಯಸ್ ಇಟ್ ಈಸ್ ಡಿಪ್ರಿಸಿಯೇಷನ್ 10%ನ ಮೈನಸ್ ಮಾಡಿ ಇಂಪೆರಿಮೆಂಟ್ ಲಾಸ್ನ 5 ರುಪೀಸ್ ಮೈನಸ್ ಮಾಡಿದಾಗ ನಿಮಗೆ 130 ರುಪೀಸ್ ಸಿಗುತ್ತೆ. ಸೊ ಇಷ್ಟು ಅಸೆಟ್ಸ್ನ ನೀವು ಮೈನಸ್ ಮಾಡಿದ್ದೀರಾ. ಇವಾಗ ನೀವು ನಾರ್ಮಲ್ ಆಗಿ ಆವಾಗಲೇ ನಾನು ಯಾವ ಥರ ಫಾರ್ಮೇಟ್ ಹೇಳ್ಕೊಟ್ನೋ ಅದೇ ಥರ ಬರ್ಕೊಳ್ತೀರಾ. ಅದು ಫಸ್ಟ್ ಅಸೆಟ್ಸಲ್ಲಿ ಫಸ್ಟ್ ಒನ್ ಯಾವುದು ಅಂದರೆ ಫಿಕ್ಸ್ಡ್ ಅಸೆಟ್ಸ್. ನೀವು ಇಲ್ಲಿ ಏನೇನು ಅಮೌಂಟ್ ಸಿಕ್ಕಿರೋದು ಫಸ್ಟ್ ಅದನ್ನು ಬರ್ಕೋಬೇಡಿ. ಫಸ್ಟು ಬಿಲ್ಡಿಂಗ್ಸ್ 350 ಬರೀತೀರಾ. ನೆಕ್ಸ್ಟ್ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಬಂದು 220 ಬರ್ಕೊಳ್ಳಿ. ಫರ್ನಿಚರ್ 130 ಬರ್ಕೊಳ್ಳಿ, ಆ್ಯಸ್ ಇಟ್ ಈಸ್ ಬರ್ಕೊಂಡ್ರಾ. ನೆಕ್ಸ್ಟು ಕ್ವಶನಿಗೆ ಬನ್ನಿ. ಸೊ ಕ್ವಶನಲ್ಲಿ ಬಂದು ನಮಗೆ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ, ಬಿಲ್ಡಿಂಗ್ಸು, ಫರ್ನಿಚರ್ ಬಿಟ್ಟು ಬೇರೆ ಯಾವುದೆಲ್ಲ ಫಿಕ್ಸ್ಡ್ ಅಸೆಟ್ಸ್ ಇದೆ ಅಂತ ಹೇಳಿ ಅದನ್ನು ಬರ್ಗಿತಾ ಹೋಗೋಣ. ನೆಕ್ಸ್ಟ್ ಇರೋದು ಯಾವುದು ಅಂದರೆ ಲ್ಯಾಂಡು 350 ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಬಿಲ್ಡಿಂಗ್ಸ್ ನಾವು ಆಲ್ರೆಡಿ ಡಿಪ್ರಿಸಿಯೇಷನ್ನ ಮೈನಸ್ ಮಾಡಿ ತೊಗೊಂಡಿದ್ದೀವಿ. ಇಂಟ್ಯಾನ್ಜಿಬಲ್ ಅಸೆಟ್ಸ್ನ ಬರ್ಕೊಳ್ಳಿ 300 ರುಪೀಸ್. ಪ್ಲ್ಯಾಂಟ್ ಆ್ಯಂಡ್ ಮಷಿನರಿಯು ಸಹ ನಾವು ಮೈನಸ್ ಮಾಡಿ ತೊಗೊಂಡಿದ್ದೀವಿ. ಫರ್ನಿಚರ್ನು ಸಹ ಮೈನಸ್ ಮಾಡಿ ತೊಗೊಂಡಿದ್ದೀವಿ. ಅಸೆಟ್ಸ್ ಅಷ್ಟೇ ಇರೋದು. ಇನ್ನು ನೆಕ್ಸ್ಟ್ ನಮಗೆ ಕರೆಂಟ್ ಅಸೆಟ್ಸ್ ಯಾವುದಾದ್ರು ಅಂದರೆ ಶಾರ್ಟ್ ಟರ್ಮ್ ಫಿನಾನ್ಷಿಯಲ್ ಅಸೆಟ್ಸ್, ಇದನ್ನು ಆ್ಯಸ್ ಇಟ್ ಈಸ್ ತೊಗೊಳ್ಳಿ. ನೆಕ್ಸ್ಟ್ ರಾ ಮೆಟೀರಿಯಲ್, ಅದನ್ನು ಕೂಡ ಆ್ಯಸ್ ಇಟ್ ಈಸ್ ತೊಗೊಳ್ಳಿ. ಸೊ ನೋಡಿ ಇಲ್ಲಿ ಆ್ಯಸ್ ಇಟ್ ಈಸ್ ನೀವು ತೊಗೊಳ್ತೀರಾ, ಆವಾಗ ನಿಮಗೆ ಟೋಟಲ್ ಅಸೆಟ್ಸ್ ಎಷ್ಟು ಅಂತ ಹೇಳಿ ಸಿಗುತ್ತೆ. ಇದ್ರ ಜೊತೆಗೆ ಈಕ್ವಿಟಿ ಆ್ಯಂಡ್ ಲ್ಯಾಬಿಲಿಟೀಸ್ನ ತೊಗೋಬೇಕಾಗುತ್ತೆ. ಈಕ್ವಿಟಿ ಆ್ಯಂಡ್ ಲ್ಯಾಬಿಲಿಟೀಸ್ ಅಂಡರಲ್ಲಿ ಯಾವುದೂ ಅಡ್ಜಸ್ಟ್ಮೆಂಟ್ ಬರಲ್ಲ. ಬರೀ ನಿಮಗೆ ಬರೋದು ಏನು ಅಂದರೆ ಅಸೆಟ್ಸ್. ಈ ಥರ ಅಸೆಟ್ಸಲ್ಲಿ ಆ್ಯಡ್ ಮಾಡಬೇಕು ಅಥವಾ ಮೈನಸ್ ಮಾಡೋ ಅಡ್ಜಸ್ಟ್ಮೆಂಟ್ಸ್ ಮಾತ್ರ ನಿಮಗೆ ಬರುತ್ತೆ. ಸೊ ನೋಡಿ ಇಲ್ಲಿ ಈಕ್ವಿಟಿ, ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ನ ಆ್ಯಸ್ ಇಟ್ ಈಸ್ ತೊಗೊಳ್ತೀರಾ. ಆ್ಯಂಡ್ ನಾನ್ ಕರೆಂಟ್ ಲ್ಯಾಬಿಲಿಟೀಸ್ನ ತೊಗೊಳ್ತೀರಾ, ಕರೆಂಟ್ ಲ್ಯಾಬಿಲಿಟೀಸ್ನ ತೊಗೊಳ್ತೀರಾ. ಸೊ ಇಷ್ಟನ್ನು ಆ್ಯಸ್ ಇಟ್ ಈಸ್ ತೊಗೊಂಡಾಗ ನಿಮಗೆ ಟೋಟಲ್ ಲ್ಯಾಬಿಲಿಟೀಸ್ ಬಂದು 2000 ಬರುತ್ತೆ, ಟೋಟಲ್ ಅಸೆಟ್ಸ್ ಬಂದು 2000 ಬರುತ್ತೆ. ಎರಡೂ ನಿಮಗೆ ಬ್ಯಾಲೆನ್ಸ್ ಆಗಬೇಕು. ಅದೇ ಥರನೇ ನಿಮಗೆ ಅಮೌಂಟ್ ಅನ್ನೋದು ಬರಬೇಕು, ಇಲ್ಲಾಂದರೆ ತಪ್ಪಾಗುತ್ತೆ. ಇವಾಗ ನೋಡಿ ಇಲ್ಲಿ ನಾನು ಅಡ್ಜಸ್ಟ್ಮೆಂಟ್ಸ್ ಏನಾದ್ರು ಕೊಟ್ಟಿದ್ರೆ ನೀವು ಆ್ಯಸ್ ಇಟ್ ಈಸ್ ಇಲ್ಲಿ ಏನು ಅಮೌಂಟ್ ಕೊಟ್ಟಿರ್ತೀರೋ ಅದೇ ಅಮೌಂಟ್ನ ತೊಗೊಳ್ರೆ, ಇಲ್ಲಿ ನೋಡಿ ಇಲ್ಲಿ ಬ್ಯಾಲೆನ್ಸ್ ಬಂದೇ ಬೇರೆ ಅಮೌಂಟ್ ಬಂದಿರುತ್ತೆ, ಇಲ್ಲೇ ಬ್ಯಾಲೆನ್ಸ್ ಬಂದೇ ಬೇರೆ ಅಮೌಂಟ್ ಬಂದಿರುತ್ತೆ. ಆವಾಗ ನೀವೇನು ಮಾಡಬೇಕು, ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಮೈನಸ್ ಮಾಡಿ ತೊಗೊಂಡಾಗ ನಿಮಗೆ ಎರಡೂ ಬ್ಯಾಲೆನ್ಸ್ ಬಂದು ಸೇಮ್ ಬರುತ್ತಲ್ವ, ಆವಾಗ ನಿಮಗೆ ಪ್ರಾಪರಾಗಿ ಆನ್ಸರ್ ಅನ್ನೋದು ಸಿಗುತ್ತೆ. ಸೊ ಇದು ಫಸ್ಟ್ ಪ್ರಾಬ್ಲಮ್ ಆಗಿದೆ. ಇನ್ನೊಂದು ಸೆಕೆಂಡ್ ಪ್ರಾಬ್ಲಮ್ನ ಎಕ್ಸ್ಪ್ಲೈನ್ ಮಾಡಿದರೆ, ಸೆಕೆಂಡ್ ಪ್ರಾಬ್ಲಮ್ ಬಂದು ನೀವೇ ಮಾಡ್ಬೋದು ಆರಾಮ್ಸೆ. ಸೊ ನಾನು ಬರೀ ಇಲ್ಲಿ ಕ್ವಶನ್ನೇ ಎಕ್ಸ್ಪ್ಲೈನ್ ಮಾಡ್ತೀನಿ, ಆನ್ಸರ್ ನೀವೇ ಮಾಡ್ಬೋದು. ನೋಡಿ ಇಲ್ಲಿ ನಮಗೆ ಬಾಟಾ ಕಂಪನಿ ಲಿಮಿಟೆಡ್ 31/2017 ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಬೇಕು. ಇಲ್ಲಿ ಪ್ಲ್ಯಾಂಟ್, ಪ್ರಾಪರ್ಟಿ ಆ್ಯಂಡ್ ಎಕ್ವಿಪ್ಮೆಂಟ್ ಬಂದು ಇಲ್ಲೂ ಕೂಡ ಕ್ರೋರ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬರೀ ಅಸೆಟ್ಸ್ನ ಫಸ್ಟ್ ಕೊಟ್ಟಿದ್ದಾರೆ. ಪ್ಲ್ಯಾಂಟ್, ಪ್ರಾಪರ್ಟಿ, ಎಕ್ವಿಪ್ಮೆಂಟ್ ಬಂದು 350, ಇದು ಫಿಕ್ಸ್ಡ್ ಅಸೆಟ್ಸ್ ಅಂತ ಹೇಳಿ ನಾವು ಟ್ರೀಟ್ ಮಾಡ್ತೀವಿ. ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಬಂದು ಕರೆಂಟ್ ಅಸೆಟ್ಸ್. ಇನ್ವೆಸ್ಟ್ಮೆಂಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಕೊಟ್ಟಿದ್ರೆ ಮಾತ್ರ ನಾವು ಅವಾಗ ನಾನ್ ಕರೆಂಟ್ ಅಸೆಟ್ಸ್ ಅಂತ ಹೇಳಿ ಟ್ರೀಟ್ ಮಾಡ್ತೀವೋ. ಬಟ್ ಇಲ್ಲಿ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಅಂತ ಕೊಟ್ಟಿರೋದು ಕರೆಂಟ್ ಅಸೆಟ್ಸ್. ಕ್ಯಾಪಿಟಲ್ ವರ್ಕ್ ಇನ್ ಪ್ರೋಗ್ರೆಸ್, ಇದು ಕೂಡ ಕರೆಂಟ್ ಅಸೆಟ್ಸ್ ಆಗುತ್ತೆ. ಲಾಂಗ್ ಟರ್ಮ್ ಅಸೆಟ್ಸ್ ಬಂದು
ಫಿಕ್ಸ್ಡ್ ಅಸೆಟ್ಸ್. ಇನ್ವೆಂಟರೀಸ್ ಶಾರ್ಟ್ ಟರ್ಮ್ ಅಲ್ವಾ, ಇವೆರಡೂ ಸಹ ಕರೆಂಟ್ ಅಸೆಟ್ಸ್ ಅಂತಲೇ ಹೇಳಿ ನಾವು ಟ್ರೀಟ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಕ್ಯಾಶ್ ಸಹ ಕರೆಂಟ್ ಅಸೆಟ್ಸ್, ಆ್ಯಸ್ ಇಟ್ ಈಸ್ ಕರೆಂಟ್ ಅಸೆಟ್ಸ್ ಅಲ್ಲಿ ತೊಗೊಳ್ತೀವಿ. ನೆಕ್ಸ್ಟ್ ಕ್ರೆಡಿಟ್ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಈಕ್ವಿಟಿ, ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ ಇವೆರಡೂ ಸಹ ಈಕ್ವಿಟಿ ಅಂಡರ್ ನಮಗೆ ಸಿಗುತ್ತೆ. ನೆಕ್ಸ್ಟು ನಾನ್ ಕರೆಂಟ್ ಲ್ಯಾಬಿಲಿಟೀಸ್ ಅವ್ರು ಆ್ಯಸ್ ಇಟ್ ಈಸ್ ಅಮೌಂಟ್ ಕೊಟ್ಟಿದ್ದಾರೆ. ಕರೆಂಟ್ ಲ್ಯಾಬಿಲಿಟೀಸ್ ಅಂತ ಹೆಡ್ಡಿಂಗ್ ಹಾಕಿ ಈ 3 ಅಮೌಂಟು ಕೊಟ್ಟಿದ್ದಾರೆ. ಆ್ಯಸ್ ಇಟ್ ಈಸ್ ತೊಗೊಳ್ತೀವಿ. ನಮಗೆ ಈ ಒಂದು ಲ್ಯಾಬಿಲಿಟೀಸಲ್ಲಿ ಏನೇ ಒಂದು ಚೇಂಜಸ್ ಆಗೋಲ್ಲ, ಇಲ್ಲಿ ಏನು ಅಮೌಂಟ್ ಇರುತ್ತೋ ಅದೇ ಅಮೌಂಟ್ನ ತೊಗೊಳ್ತೀವಿ. ಬಟ್ ಅಡ್ಜಸ್ಟ್ಮೆಂಟ್ನ ಕೊಟ್ಟಿದ್ದಾರೆ ನೋಡಿ. ಡ್ಯೂರಿಂಗ್ ದ ಇಯರ್ ಅಡಿಷ್ನಲ್ ಇನ್ವೆಸ್ಟ್ಮೆಂಟ್ ಆನ್ ಪ್ರಾಪರ್ಟಿ ₹50 crores. ಪ್ರಾಪರ್ಟಿ ಏನಿದೆ ಅಂದರೆ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ನಮಗೆ ಕ್ವಶನಲ್ಲಿ ಏನಿದೆ ಆ ಒಂದು ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿಗೆ ಎಕ್ಸ್ಟ್ರಾ 50 crore ಆ್ಯಡ್ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಿದು ಎಕ್ಸ್ಟ್ರಾ 50 ಕೋಟಿನ. ಸೊ 50 crores ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ನಮಗಿಲ್ಲಿ ಕ್ವಶನ್ಸಲ್ಲಿ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಬಂದು 300 ಅಲ್ವಾ, ನಮಗೆ ಡೆಪ್ರಿಸಿಯೇಷನ್ ಇದ್ದರೆ ನಾವು ಮೈನಸ್ ಮಾಡ್ತಿದ್ದೋ. ಬಟ್ ನಮಗಿಲ್ಲಿ ಫಸ್ಟು ಕೊಟ್ಟಿರೋದೇನು ಅಂದರೆ ಅಡಿಷ್ನಲ್ ಇನ್ವೆಸ್ಟ್ಮೆಂಟ್ 50, 300 + 50ನ ಆ್ಯಡ್ ಮಾಡ್ಕೊಳ್ತೀರಾ. ಇದ್ರ ಜೊತೆಗೆ ಇನ್ನೂ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ. ಡ್ಯೂರಿಂಗ್ ದ ಇಯರ್ ಡೆಪ್ರಿಸಿಯೇಷನ್ ಪ್ರೊವೈಡೆಡ್ ಆನ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಆಟ್ 10% ಪರ್ ಆ್ಯನಮ್. ಇವಾಗ ನೀವೇನು ಮಾಡ್ತೀರಾ ಅಂದರೆ ಫಸ್ಟು ನಿಮಗೆ ಕೊಟ್ಟಿರೋದು ಯಾವುದು ಅಂದರೆ ಅಡಿಷ್ನಲ್ ಇನ್ವೆಸ್ಟ್ಮೆಂಟ್ ಅಲ್ವಾ, ಅದಕ್ಕೆ 300 ಇರೋದಲ್ವಾ ಅದರ ಅಮೌಂಟು. 300 + 50 ಎರಡೂ ಆ್ಯಡ್ ಮಾಡಿದಾಗ ನಿಮಗೆ ₹350 ಬರುತ್ತೆ. ಈ ಒಂದು 350 ಮೇಲೆ 10%ನ ಮೈನಸ್ ಮಾಡ್ತೀರಾ. 350 - 10%ನ ಮಾಡಿದಾಗ ನಿಮಗೆ ₹50 ಬರುತ್ತೆ. ಇವೆರಡೂ ಮೈನಸ್ ಮಾಡಿದಾಗ, ಸೊ ಇಲ್ಲಿ 350 × 10% ಮಾಡಿದಾಗ ನಿಮಗೆ 35 ಬರುತ್ತೆ. ಇದು 50 ಅಲ್ಲ. ಸೊ ಈ ಒಂದು ಅಮೌಂಟ್ನ ಮೈನಸ್ ಮಾಡ್ತೀರಾ. 350ಲಿ 35ನ ಮೈನಸ್ ಮಾಡಿದಾಗ ನಿಮ್ಗೆ ಎಷ್ಟು ಅಮೌಂಟ್ ಬರುತ್ತೋ ಅದನ್ನು ಔಟರ್ ಕಾಲಮ್ ಹಾಕೊಳ್ತೀರಾ. ಅಷ್ಟೇ ಇಲ್ಲಿ ಅಡ್ಜಸ್ಟ್ಮೆಂಟ್ ಬಂತು, ಬೇರೆ ಯಾವುದೂ ಅಡ್ಜಸ್ಟ್ಮೆಂಟ್ನ ಕೊಟ್ಟಿಲ್ಲ. ಇನ್ನು ಮಿಕ್ಕಿದ ರಿಮೈನಿಂಗ್ ಅಮೌಂಟ್ ಎಲ್ಲ ಆ್ಯಸ್ ಇಟ್ ಈಸ್ ತೊಗೊಳ್ತೀರಾ. ಫಸ್ಟ್ ನೀವು ಕ್ವಶನ್ ನೋಡೋದಾದರೆ ಫಿಕ್ಸ್ ಅಸೆಟ್ಸ್ನೆಲ್ಲ ಬರೀತೀರಾ. PPE ಒಂದು ಕೊಟ್ಟಿದ್ದಾರೆ, ಅದನ್ನು ಬರೀತೀರಾ. ನೆಕ್ಸ್ಟು ಲಾಂಗ್ ಟರ್ಮ್ ಫಿನಾನ್ಷಿಯಲ್ ಅಸೆಟ್ಸ್ನ ಕೊಟ್ಟಿದ್ದಾರೆ, ಆ್ಯಸ್ ಇಟ್ ಈಸ್ ಬರೀತೀರಾ. ಇದ್ರ ಜೊತೆಗೆ ಕರೆಂಟ್ ಅಸೆಟ್ಸ್ ಏನೇನೆಲ್ಲ ನಾನು ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿದ್ದೀನೋ ಅಷ್ಟು ಕರೆಂಟ್ ಅಸೆಟ್ಸ್ನ ಬರೀತೀರಾ. ಸೊ ನೋಡಿ, ಇಲ್ಲಿ ಅಸೆಟ್ಸ್ ಅಂತ ಹಾಕೊಂಡು ಫಸ್ಟ್ ಒಂದು ಬಂದು PPE ಆ್ಯಸ್ ಇಟ್ ಈಸ್ ಬರೀತೀರಾ. ಲಾಂಗ್ ಟರ್ಮ್ ಫಿಕ್ಸ್ ಅಸೆಟ್ಸ್ನು ಆ್ಯಸ್ ಇಟ್ ಈಸ್ ಬರೀತೀರಾ. ಕರೆಂಟ್ ಅಸೆಟ್ಸಲ್ಲಿ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಅಂತ ಹಾಕಿ ನೀವು ಡೈರೆಕ್ಟಾಗಿ ಇಲ್ಲಿ ಇಲ್ಲ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಆದಮೇಲೆ ಅಮೌಂಟ್ನ ಆ್ಯಸ್ ಇಟ್ ಈಸ್ ಹಾಕೊಳ್ತೀರಾ. ಇನ್ನು ನೆಕ್ಸ್ಟು ಕ್ಯಾಶ್ ಆಗಿರ್ಬೋದು, ಕ್ಯಾಶು, ವರ್ಕ್ ಇನ್ ಪ್ರೋಗ್ರೆಸ್ಸು, ಇನ್ವೆಂಟರೀಸು, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟು, ಕ್ಯಾಶ್ ಇದೆಲ್ಲ ಬರೀತೀರಾ. ಇದನ್ನೆಲ್ಲ ಬರೆದಾಗ ನಿಮಗೆ ಟೋಟಲ್ ಅಸೆಟ್ಸ್ ಬಂದು ₹1965 ಬರುತ್ತೆ. ಇದಕ್ಕೆ ನೀವು ಈಕ್ವಿಟಿ ಆ್ಯಂಡ್ ಲ್ಯಾಬಿಲಿಟೀಸ್ನ ಬರೀತಾ ಹೋಗಬೇಕಾಗುತ್ತೆ. ಈಕ್ವಿಟಿ ಆ್ಯಂಡ್ ಲ್ಯಾಬಿಲಿಟೀಸ್ ಬಂದು ಕ್ವಶನಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಈಕ್ವಿಟಿ, ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ ಇದನ್ನೆರಡೂ ಆ್ಯಸ್ ಇಟ್ ಈಸ್ ಹಾಕೊಳ್ತೀರಾ. ನಾನ್ ಕರೆಂಟ್ ಲ್ಯಾಬಿಲಿಟೀಸ್ ಇದನ್ನು ಕೂಡ ಹಾಕೊಳ್ತೀರಾ. ಕರೆಂಟ್ ಲ್ಯಾಬಿಲಿಟೀಸ್ ಅಂದರೆ ಇಷ್ಟನ್ನು ಹಾಕೊಂಡಾಗ ನಿಮಗೆ ಟೋಟಲ್ ಬಂದು ₹1965 ಬರುತ್ತೆ. ಸೊ ಇಷ್ಟೇ, ಇದೇ ಥರನೇ ಕೊಡೋದು, ಇನ್ನೇನೂ ಅಡ್ಜಸ್ಟ್ಮೆಂಟ್ ಎಕ್ಸ್ಟ್ರಾ ಕೊಡೋಕ್ಕೆ ಹೋಗಲ್ಲ. ಸೊ ಏನಾದ್ರು ಅಡಿಷ್ನಲ್ ಇನ್ವೆಸ್ಟ್ಮೆಂಟ್ನ ಮಾತ್ರ ಆ್ಯಡ್ ಮಾಡ್ತೀರಾ. ಇಂಪೆರಿಮೆಂಟ್ ಲಾಸ್ ಏನಾದ್ರು ಇದ್ದರೆ ಮೈನಸ್ ಮಾಡ್ತೀರಾ. ಡಿಪ್ರಿಸಿಯೇಷನ್ ಸಹ ಮೈನಸ್ ಮಾಡ್ತೀರಾ. ಇಷ್ಟೇ ಅಡ್ಜಸ್ಟ್ಮೆಂಟ್ಸಲ್ಲಿ ಕೊಡೋದು. ನೀವು ಈಕ್ವಿಟಿ ಲ್ಯಾಬಿಲಿಟೀಸ್ ಸೈಡು ಏನೂ ಚೇಂಜಸ್ ಆಗೋಲ್ಲ, ಆ್ಯಸ್ ಇಟ್ ಈಸ್ ಬರೀತೀರಾ. ಬರೀ ಅಸೆಟ್ಸ್ ಮೇಲೆ ಮಾತ್ರ ಚೇಂಜಸ್ ಆಗುತ್ತೆ ಅಷ್ಟೇ. ಸೊ ಇಲ್ಲಿಗೆ ಈ ಒಂದು ಸೆಕೆಂಡ್ ಚಾಪ್ಟರ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಇಷ್ಟೇ ಸೆಕೆಂಡ್ ಚಾಪ್ಟರಲ್ಲಿ ಬರುವಂಥ ಒಂದು ಕ್ವಶನ್ಸು. ನೆಕ್ಸ್ಟ್ ನಾನು ನಿಮಗೆ ನೆಕ್ಸ್ಟು ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.